ಸೈಟ್ ತಗೊಳ್ಬೇಕು, ಮನೆ ಕಟ್ಕೊಳ್ಬೇಕು ಅನ್ನುವಂತಹ ಆಸೆ ಅಂತೂ ಇದ್ದೇ ಇರುತ್ತೆ. ಬಟ್ ಬೆಂಗಳೂರಿನಂತಹ ನಗರದಲ್ಲಿ ಒಂದು ಒಳ್ಳೆ ಕಡೆ ಸೈಟ್ ತಗೊಳ್ಬೇಕು ಅಂತ ಹೇಳಿದ್ರೆ ಅದು ಕನಸಿನ ಮಾತೆ ಆಗಿರುತ್ತೆ. ಸೊ ಅಂತವರ ಕನಸನ್ನ ನನಸು ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ರಾಯಲ್ ಪ್ರಾಪರ್ಟೀಸ್ ಅವರು. ಸೊ ಎಲ್ಲಿ ಸೈಟ್ ಕೊಡ್ತಾ ಇದ್ದಾರೆ, ಏನ್ ರೇಟು, ಮತ್ತೆ ಏನೆಲ್ಲ ಫೆಸಿಲಿಟೀಸ್ ಇದೆ, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ರಾಯಲ್ ಪ್ರಾಪರ್ಟೀಸ್ ನ ಜನರಲ್ ಮ್ಯಾನೇಜರ್ ಆಗಿರುವಂತಹ ಹೇಮಂತ್. ಮೊದಲನೇದಾಗಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೇಮಂತ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಮಂತ್ ಅವರೇ, ಇತ್ತೀಚೆಗೆ ರಾಯಲ್ ಪ್ರಾಪರ್ಟೀಸ್ ಬಗ್ಗೆ ಸಾಕಷ್ಟು ಮಾತನ್ನ ಕೇಳ್ಪಡ್ತಾ ಇದೀವಿ. ಯಾರೇ ಆಗ್ಲಿ ಸೈಟ್ ತಗೊಳ್ಬೇಕು ಅಂತ ಹೇಳಿದ್ರೆ ರಾಯಲ್ ಪ್ರಾಪರ್ಟೀಸ್ ಬೆಸ್ಟ್ ಆಪ್ಷನ್ ಅಂತ ಹೇಳ್ತಾ ಇದಾರೆ. ನಿಮ್ಮ ಕಂಪನಿ ಬಗ್ಗೆ ತಿಳಿಸ್ಕೊಡಿ ಮೊದಲನೇದಾಗಿ. ಮೇಡಮ್, ಒಂದು ಕಂಪನಿ ಸ್ಥಾಪನೆ ಆಗಿ 4 ವರ್ಷ ಆಗಿದೆ. ಸೊ ಸರೌಂಡಿಂಗ್ಸ್ ಎಲ್ಲಾ ಕಡೆನೂ ಬೆಂಗಳೂರು ಔಟ್ಸ್ಕರ್ಟ್ಸ್ ಅಂತ ಏನಿದೆ, ಟೌನ್ಸ್ ಅಂತ ಏನ್ ಕರಿತೀವಿ, ಸೊ ಪುರಸಭೆಯಿಂದ ನಗರಸಭೆಗೆ ಡೆವಲಪ್ ಆಗ್ತಿರೋ ಏನೇನ್ ಟೌನ್ಗಳಿದೆ, ಸೊ ಅಲ್ಲೆಲ್ಲ ನಾವು ಸೈಟ್ಗಳನ್ನ ಮಾಡಿದೀವಿ. ಸೊ ಅಲ್ಲಿ ಮೇಜರ್ ಅಂತ ಬಂದಾಗ ಇವಾಗ ನೆಲಮಂಗಲ ಟು ದೇವನಹಳ್ಳಿ ಏರ್ಪೋರ್ಟ್ ರೋಡ್, ಸೊ ಇದು ನಮ್ಗೆ ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತಾ ಇರುವಂತ ಜಾಗ. ಸೊ ಇಂಟರ್ನ್ಯಾಷನಲ್ ಕಾರಿಡಾರ್ ರೋಡ್ ಅಂತ ಕರಿತೀವಿ. ಸೊ ಇವಾಗ ನಮ್ಗೆ ನೆಲಮಂಗಲ ಟು ಏರ್ಪೋರ್ಟ್ ರೋಡ್, ದೇವನಹಳ್ಳಿ ಏರ್ಪೋರ್ಟ್ ರೋಡ್ ಏನಿದೆ, ಸೊ ಅಲ್ಲಿಗೆ ನಮ್ಗೆ ಗವರ್ಮೆಂಟ್ ಪ್ರಾಜೆಕ್ಟ್ ಗಳು ಜಾಸ್ತಿ ಇದೆ. KRDCL ಅಂತ ಏನಿದೆ, ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದ್ಬಿಟ್ಟು, ಸೊ ಇವರು 2095 ಕೋಟಿಗಳಿಗೆ ಅಲ್ಲಿ ಗವರ್ಮೆಂಟ್ ಪ್ರಾಜೆಕ್ಟ್ ಗಳನ್ನ ತರ್ತಿದ್ದಾರೆ. ಸೊ 495 ಕೋಟಿಗಳನ್ನ ಸೊ ಲ್ಯಾಂಡ್ ಅಕ್ವಿಸಿಷನ್ ಗೆ ಮಾಡಿದ್ದಾರೆ. ಸೊ ಅಲ್ಲಿ ನಾವು ಡೆವಲಪ್ಮೆಂಟ್ ಗವರ್ಮೆಂಟ್ ಪ್ರಾಜೆಕ್ಟ್ ಗಳೆಲ್ಲ ಬರ್ತಿರೋದ್ರಿಂದ ಸೊ ನಾವು ಸರೌಂಡಿಂಗ್ಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿದೀವಿ. ಸೊ DC ಕನ್ವರ್ಷನ್ ಸೈಟ್ ಕಡಿಮೆ ದರದಲ್ಲಿ ಅಲ್ಲೇ ಕೊಡ್ತಾ ಇರೋದು ನಾವು. ಸೊ ಚಿಕ್ಕಮದುರೈ ಅಂತ ಕೇಳಿರ್ತಾರೆ, ಸೊ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮ್ಮ ಬಡಾವಣೆ ಮಾಡಿರೋದು ರಾಯಲ್ ಪ್ಯಾರಡೈಸ್ ಅಂತ ಹೇಳಿ. ರಾಯಲ್ ಪ್ರಾಪರ್ಟೀಸ್ ಗೆ ರಾಯಲ್ ಪ್ಯಾರಡೈಸ್ ಅಂತಾನೆ ಯಾಕೆ ಇಟ್ರು ಅಂತ ಪ್ರಶ್ನೆ ಕೂಡ ಇದೆ. ಜನರಿಗೆ ಚೆನ್ನಾಗಿ ರೀಚ್ ಆಗ್ಲಿ ಅಂತಾನ, ಬೇಗ ರಿಜಿಸ್ಟರ್ ಆಗ್ಲಿ ಅಂತಾನ, ಏನ್ ಉದ್ದೇಶ? ಅದೇ ರಾಯಲ್ ಪ್ಯಾರಡೈಸ್ ಅಂತ ಏನಕ್ಕೆ ಇಟ್ಟಿದೀವಿ ಅಂತಂದ್ರೆ ನ್ಯೂಮರಾಲಜಿ ಪ್ರಕಾರ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಈಗ ಸೈಟ್ ಗೆ ಈಗ ಕೆಲವರು ನ್ಯೂಮರಾಲಜಿ ನೋಡ್ತಾರೆ. ಸೊ ಪ್ಯಾರಡೈಸ್ ಅನ್ನೋ ಹೆಸರು ಕೂಡ ತುಂಬಾ ಕ್ಯಾಚ್ ಆಗಿದೆ, ಜನರಿಗೆ ಬೇಗ ರೀಚ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇಟ್ಟಿದ್ವಿ. ಓಕೆ, ಈ ರಾಯಲ್ ಪ್ರಾಪರ್ಟೀಸ್ ಲೇಔಟ್ ಬಗ್ಗೆ ಹೇಳ್ತಾ ಇದ್ರಿ ನೀವು, ರಾಯಲ್ ಪ್ಯಾರಡೈಸ್ ಬಗ್ಗೆ. ಸೊ ಅಲ್ಲಿ ಒಂದ್ ಲೇಔಟ್ ಅಲ್ಲಿ ಎಷ್ಟು ಸೈಟ್ ಇದೆ, ಆಮೇಲೆ ಎಷ್ಟು ಸೇಲ್ ಆಗಿದೆ ಈಗ ಆಲ್ರೆಡಿ ಅಂತ? ಮೇಡಮ್, ಇದು ನಾವು 2.5 ಎಕರೆ ಮಾಡಿರೋಂಥ ಪ್ರಾಜೆಕ್ಟ್. ಸೊ ಸರೌಂಡಿಂಗ್ಸ್ ನಿಮಗೆ ಒಂದು 20 into 30 ಎಲ್ಲಾ ಮೆಜರ್ಮೆಂಟ್ ಸೈಟ್ ಸೇರಿ ನಿಮಗೆ 80 to 90 ಸೈಟ್ಸ್ ಬರುತ್ತೆ. ಸೊ ಆಲ್ರೆಡಿ ನಾವು ಇದು ಪ್ರೀ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿರೋದ್ರಿಂದ ಒಂದು 30% ಸೋಲ್ಡ್ ಔಟ್ ಆಗಿದೆ. 30% ಸೋಲ್ಡ್ ಔಟ್ ಆಗಿದೆ ಮೀನ್ಸ್ ಅಂದ್ರೆ ಕಡಿಮೆ ದರದಲ್ಲಿ ಕೊಡ್ತಾ ಇದೀವಿ ಪ್ರೀ ಡೆವಲಪ್ಮೆಂಟ್. ಸೊ ಡೆವಲಪ್ಮೆಂಟ್ ಆದ್ಮೇಲೆ ನಾವು ಇದೇ ಪ್ರೈಸ್ ಕೊಡಕ್ಕಾಗಲ್ಲ. ಸೊ ರೋಡ್ ಆಗಿರ್ಬೋದು, ಮತ್ತೆ ಸ್ಟ್ರೀಟ್ ಲೈಟ್ಸ್ ಆಗಿರ್ಬೋದು, ಡ್ರೈನೇಜ್ ಫೆಸಿಲಿಟೀಸ್ ಏನೇನಾಗಿರ್ಬೋದು, ಸೊ ಇದೆಲ್ಲ ಆದ್ಮೇಲೆ ನಾವು ಬೇರೆ ರೇಟ್ ಮಾಡ್ತೀವಿ. ಸೊ ಇವಾಗ ನಾವು 30% ಸೋಲ್ಡ್ ಔಟ್ ಆಗಿದೆ. ಓಕೆ, ಈಗ ರೇಟ್ ಏನು ಅನ್ನೋಂಥ ಪ್ರಶ್ನೆ. ಯಾಕಂದ್ರೆ ನೀವು ನಿಮ್ ಟಾರ್ಗೆಟ್ ಇರೋದೇ ಬಡ ವರ್ಗದವರು, ಮಧ್ಯಮ ವರ್ಗದವರು ಅಂತ ಹೇಳಿದ್ಮೇಲೆ ರೇಟ್ ಅಫೋರ್ಡಬಲ್ ಇದೆಯಾ ಅನ್ನುವಂತಹ ಪ್ರಶ್ನೆ ಎಲ್ರಿಗೂ ಇರುತ್ತೆ. ಸೊ ಯಾವ ಡೈಮೆನ್ಷನ್ ಗೆ ಏನ್ ರೇಟ್ ಅಂತ ತಿಳಿಸ್ಕೊಡ್ಬೋದಾ? ಮೇಡಮ್, ಇದು ಪರ್ ಸ್ಕ್ವೇರ್ ಫೀಟ್ ನಾವು 750 ಮಾಡ್ತಾ ಇರೋದು. ಓಕೆನಾ? 30-40 ಸೈಟ್ ಬಂದು ನಿಮ್ಗೆ 9 ಲಕ್ಷ ಆಗುತ್ತೆ. 20-30 ಬಂದು ನಿಮ್ಗೆ 4.5 ಲಕ್ಷ ಆಗುತ್ತೆ. ಎಲ್ಲಾ ಮೆಜರ್ಮೆಂಟ್ ಸೈಟ್ ಗಳು ಇದೆ. ಸೊ 4.5 ಲಕ್ಷ ಇಸ್ ಎ ರೀಸನಬಲ್ ಪ್ರೈಸ್. DC ಕನ್ವರ್ಷನ್ ಅಂದ್ರೆ ಇದು ರೀಸನಬಲ್ ಪ್ರೈಸ್, ಅಂದ್ರೆ ಎಕನಾಮಿಕ್ ಪ್ರೈಸ್ ಅಂತ ಕರಿತೀವಿ ನಾವು. ಸೊ ಏನಕ್ಕೆ ಅಂತಂದ್ರೆ ಈಗ ರೆವಿನ್ಯೂ ಸೈಟ್ ನೇ ಸರೌಂಡಿಂಗ್ಸ್ ಅಲ್ಲಿ 5 ಲಕ್ಷದಿಂದ 6 ಲಕ್ಷದವರೆಗೂ ಮಾಡ್ತಿದ್ದಾರೆ. ಸೊ ನಾವು DC ಕನ್ವರ್ಷನ್ ಜಸ್ಟ್ 4.5 ಲಕ್ಷ ಕೊಡ್ತಿದೀವಿ ಅಂದ್ರೆ ಸೊ ಜನಗಳು, ಗ್ರಾಹಕರು ಥಿಂಕ್ ಮಾಡೋಂತ ವಿಷಯ. ಸೊ ಯಾಕಂದ್ರೆ DC ಕನ್ವರ್ಷನ್ ಅಂದ್ರೆ ಫಸ್ಟ್ ಅವರು ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಕಂಪೇರ್ ಟು ರೆವಿನ್ಯೂ, ಸೊ DC ಕನ್ವರ್ಷನ್ ಅಂದ್ರೆ ಏನು? ಡೆಪ್ಯೂಟಿ ಕಮಿಷನರ್ ಇಂದ ಒಂದು ಸೈನ್ ಅಥಾರಿಟಿನ ತಗೊಬರ್ತೀವಿ. ಸೊ ಇಷ್ಟು ಎಕರೆಲಿ ಇಷ್ಟು ಲ್ಯಾಂಡ್ ಮಾಡ್ತೀವಿ, ಸೊ ನಾವು ಇದನ್ನ ರೋಡ್ ಇಷ್ಟು ಬಿಡ್ತೀವಿ, ಸೈಟ್ ಇಷ್ಟು ಮಾಡ್ತೀವಿ ಅನ್ಬಿಟ್ಟು DC ಕನ್ವರ್ಷನ್ ನ ಮಾಡ್ತೀವಿ. ಸೊ DC ಕನ್ವರ್ಷನ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಂದ್ರೆ ರೆವಿನ್ಯೂ ಸೈಟ್. ಸೊ ನೆಕ್ಸ್ಟ್ ಬರೋದೇ BMRD ಅಪ್ರೂವ್ಡ್ ಸೈಟ್. ಸೊ ಬೆಂಗಳೂರು ಸರೌಂಡಿಂಗ್ಸ್ ಏನು ಈಗ ಅವಾಗೆಲ್ಲ ರೆವಿನ್ಯೂ DC ಕನ್ವರ್ಷನ್ ಆಗಿ BDA BBMP ಆಗಿದೆ. ನೆಕ್ಸ್ಟ್ ಬರೋದೇ BDA BBMP. ಸೊ ಹಂಗಾಗಿ ನೀವು DC ಕನ್ವರ್ಷನ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಹೇಮಂತ್ ಅವರೇ, ಈಗ ಒಂದ್ ಸೈಟ್ ಇದೆ ಜಾಗದಲ್ಲಿ ಅಥವಾ ಒಂದು ಲೇಔಟ್ ನಾವು ನೋಡ್ತಾ ಇದೀವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಈಸ್ಟ್ ಲೊಕೇಶನ್ ಸೈಟ್ ನ ಪ್ರಿಫರ್ ಮಾಡ್ತಾರೆ, ಅಥವಾ ನಾರ್ತ್ ಲೊಕೇಶನ್ ಸೈಟ್ ನ ಪ್ರಿಫರ್ ಮಾಡ್ತಾರೆ. ಕೆಲವರು ಇದನ್ನ ಅಡ್ವಾಂಟೇಜ್ ಆಗಿ ತಗೊಳ್ತಾರೆ. ಈ ಸೈಟ್ ಗಳ ಮೇಲೆ ಒಂದು 10% ಜಾಸ್ತಿ ಹೇಳೋದು ದುಡ್ಡು, ಅಥವಾ ಬೇರೆ ಸೈಟ್ ಗಳಿಗಿಂತ ಸ್ವಲ್ಪ ಜಾಸ್ತಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡೋದು ಅಂತದೆಲ್ಲ ನಡೆಯುತ್ತೆ. ನಿಮ್ಮಲ್ಲಿ ಹೇಗೆ? ಫಸ್ಟ್ ಕಮ್ ಫಸ್ಟ್ ಸರ್ವ್, ಅಥವಾ ಹೌದು ಇದಕ್ಕೊಂದ್ ಸ್ವಲ್ಪ ಪ್ರೈಸ್ ನೀವು ಜಾಸ್ತಿ ಕೊಡ್ಬೇಕು ಅಂತ ಹೇಳ್ತೀರಾ, ಹೇಗೆ? ಯೂಶಲಿ ಮೇಡಮ್, ಕಮರ್ಷಿಯಲಿ ಅಂತ ಬಂದಾಗ, ಕಾರ್ನರ್ ಸೈಟ್ ಅಂತ ಬಂದಾಗ 10% ಜಾಸ್ತಿ ಮಾಡ್ತೀವಿ. ಸೊ ಅದು ಎಲ್ಲಾ ಲೇಔಟ್ ಅಲ್ಲೂ ಮಾಡೋದು ಮ್ಯಾಂಡೇಟರಿ, ಅದು ನಾವೇನು ಹೊಸದಾಗಿ ಮಾಡಲ್ಲ, ಗವರ್ಮೆಂಟ್ ರೂಲ್ಸ್ ಅದು. ಕಾರ್ನರ್ ಅಂತ ಬಂದಾಗ 10% ಎಕ್ಸ್ಟ್ರಾ ಮಾಡ್ತೀವಿ. ಅದೇ ನಾವು ಈಸ್ಟ್ ಫೇಸಿಂಗ್ ಅಂತ ಬಂದಾಗ ಎಕ್ಸ್ಟ್ರಾ ಏನಿಲ್ಲ. ಸೊ ಕಾರ್ನರ್ ಅಂತ ಬಂದಾಗ 10% ಮಾಡ್ತೀವಿ. ಸೊ ನಿಮ್ಗೆ 10% ಎಕ್ಸ್ಟ್ರಾ ಅನ್ನೋದಕ್ಕಿಂತ ಹೆಚ್ಚಾಗಿ ಸೊ ಕಾರ್ನರ್ ಸೈಡ್ ಸಿಗ್ತಿದೆ ಕಮರ್ಷಿಯಲಿ. ಸೊ ಓಕೆನಾ? ಈಸ್ಟ್ ಫೇಸಿಂಗ್ ನಿಮ್ಗೆ ಏನು ಆತರ ಇರೋದಿಲ್ಲ, 10% ಎಕ್ಸ್ಟ್ರಾ. ಯಾರು ಮೊದಲು ಬರ್ತಾರೋ ಅವ್ರಿಗೆ ಲೊಕೇಶನ್ ವೈಸ್ ಸಿಗುತ್ತೆ ಸೈಟ್ ಅಂತ. ಓಕೆ, ಏನೇನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ? ನೀವೀಗ ಒಂದು ಲೇಔಟ್ ನಿರ್ಮಾಣ ಮಾಡಿದೀರಾ, ನಾನೀಗ ಒಂದು ಬಾಡಿಗೆ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರು, ಸುತ್ತಮುತ್ತ ಈಗ ಬ್ಯಾಂಕ್ ಫೆಸಿಲಿಟೀಸ್ ಇದೆಯಾ, ಮತ್ತೆ ಬಸ್ ಸ್ಟಾಪ್ ಇದೆಯಾ ನೋಡ್ತೀವಿ, ಸ್ಕೂಲ್ ಇದೆಯಾ ನೋಡ್ತೀವಿ, ATM ಸೆಂಟರ್ ಇದೆಯಾ ನೋಡ್ತೀವಿ, ಆಮೇಲೆ ಮೆಟ್ರೋ ಇದೆಯಾ ನೋಡ್ತೀವಿ,
ನೋಡ್ತೀವಿ ಪ್ರಮುಖವಾಗಿ. ಸೊ ಇಲ್ಲಿ ಏನೇನೆಲ್ಲ ಡೆವಲಪ್ಮೆಂಟ್ ಸುತ್ತಮುತ್ತ ಏರಿಯಾದಲ್ಲಿ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀರಿ? ಅದೇ ಈಗ ಮೇಡಮ್ ನಿಮ್ಗೆ ಗೊತ್ತಿರುತ್ತೆ ಮೆಟ್ರೋ ಇವಾಗ ಬೆಂಗಳೂರಲ್ಲಿ ಮೆಟ್ರೋ ಎಲ್ಲಾ ಕಡೆ ಕನ್ಸ್ಟ್ರಕ್ಷನ್ ಆಗ್ತಿದೆ. ಸೊ ಮೆಟ್ರೋ ಅಂತ ಬಂದಾಗ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಇವಾಗ ನಮ್ಗೆ ನಾಗಸಂದ್ರವರೆಗೂ ಮೆಟ್ರೋ ಇದೆ, ಓಕೆನಾ, NH4 ತುಮಕೂರು ರೋಡ್, ಸರಿನಾ. ಅಲ್ಲಿ ಈಗ ನಮ್ಗೆ ಮಾದಾಪುರವರೆಗೂ ಕನ್ಸ್ಟ್ರಕ್ಷನ್ ಆಗಿದೆ. ನಿಮ್ಗೆ ಗೊರಗುಂಟೆಪಾಳ್ಯದಿಂದ ನೆಲಮಂಗಲ, ಸೊ ನಿಮ್ಗೆ 19 ಕಿಲೋಮೀಟರ್ ಅಪ್ರೋಡ್ ಆಗಿರುವಂತದ್ದು. ಸೊ ಅಲ್ಲಿಂದ ನಾವು ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್ ಅಂತ ಬಂದಾಗ ನಿಮ್ಗೆ 330 ಫೀಟ್ ಪೆರಿಪೆರಲ್ ರಿಂಗ್ ರೋಡ್ ಆಗ್ತಿದೆ. ಸೊ ದೊಡ್ಡಬಳ್ಳಾಪುರ ರೋಡ್ ಏನಿದೆ, ದೇವನಹಳ್ಳಿ ಏರ್ಪೋರ್ಟ್ ರೋಡ್ 330 ಫೀಟ್ ಅಂದ್ರೆ 4 ಲೈನ್ ಬರುತ್ತೆ. ಸೊ ನಿಮ್ಗೆ ಅಲ್ಲಿ ನಿಮ್ಗೆ ಕ್ರಿಸ್ತು ಜಯಂತಿ ಪಬ್ಲಿಕ್ ಸ್ಕೂಲ್ ಆಗ್ಬೋದು, ಮತ್ತೆ ರೈ ಯೂನಿವರ್ಸಿಟಿ ಆಗ್ಬೋದು, ಮತ್ತೆ ಶಿವಕುಮಾರ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜ್ ಆಗ್ಬೋದು. ಇದೆಲ್ಲ ಸರೌಂಡಿಂಗ್ಸ್ ಇರೋದ್ರಿಂದ ಡೆವಲಪ್ಮೆಂಟ್ ಏನ್ ತೊಂದರೆ ಇಲ್ಲ. ಈಗ ಮೇಡಮ್ ಗ್ರಾಹಕರು 1-2 ಸೈಟ್ ತಗೋಬೇಕಂದ್ರೆ ಸೊ ತುಂಬಾ ಸರ್ವೆ ಮಾಡ್ತಾರೆ, ಕರೆಕ್ಟಾ. ಈಗ ನಾವು ಎಕರೆ ಗಟ್ಟಲೆ ಲ್ಯಾಂಡ್ ಮಾಡಿರ್ತೀವಿ, ಸೊ ನಾವು ಸರ್ವೆ ಮಾಡೇ ಮಾಡೋದು, ಯಾರು ಲಾಸ್ ಮಾಡ್ಕೊಳಕಂತ ಇಷ್ಟ. ಈಗ SR ವ್ಯಾಲ್ಯೂ ಸುತ್ತಮುತ್ತ ನಮ್ಗೆ ಎಷ್ಟಿದೆ ಅಂತ ಗೊತ್ತು. ನೀವು ಹೇಳ್ತಾ ಇರುವಂತಹ ಸ್ಕ್ವೇರ್ ಫೀಟ್ ರೇಟ್ ಕೇಳಿದ್ರೆ ಹೆಂಗಿದ್ ಸಾಧ್ಯ ಅಂತ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಿಮಗೆ ಲಾಭ ಆಗ್ತಾ ಇಲ್ವಾ? ಲಾಭ ಇಲ್ದೇನೆ ಅದು ಹೇಗೆ ಕಂಪನಿ ನಡೆಸ್ಕೊಂಡು ಹೋಗ್ತೀರಾ ಅನ್ನುವಂತ ಪ್ರಶ್ನೆ ಸಾರ್ವಜನಿಕರಲ್ಲಿ ಸೈಟ್ ತಗೊಳ್ಬೇಕಾದ್ರೆ ಮೂಡೋದು ಗ್ಯಾರಂಟಿ, ಕಡಿಮೆ ಬೆಲೆ ಅಂತ. ಹೌದೌದು. ಈಗ ಮೇಡಮ್ ನಿಮ್ಗೆ ಒಂದು ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ಗ್ರಾಹಕರಿಗೆ, ಸೊ ಇವಾಗ ಒಬ್ರು ಲ್ಯಾಂಡ್ ಲಾರ್ಡ್ ಬೇರೆ ಅಂತ ಇರ್ತಾರೆ, ಸೊ ಮಾರ್ಕೆಟಿಂಗ್ ಬೇರೆ ಅಂತ ಇರ್ತಾರೆ, ಡೆವಲಪ್ಮೆಂಟ್ ಬೇರೆ ಅಂತ ಇರ್ತಾರೆ. ಸೊ ಅವಾಗ ಅವರಲ್ಲಿ ಮಾರ್ಜಿನ್ ಇಟ್ಟೆ ಮಾಡ್ಬೇಕಾಗುತ್ತೆ. ಸೊ ಬಿಸ್ನೆಸ್ ವೈಸ್ ಅಂತ ಬಂದಾಗ ನಮ್ಮಲ್ಲಿ ಏನಂತ ಅಂದಾಗ ಲ್ಯಾಂಡ್ ಲಾರ್ಡ್ ಒಬ್ರೆ, ಡೆವಲಪರ್ ಒಬ್ರೆ, ಸೊ ನಾವು ಮಾರ್ಕೆಟಿಂಗ್ ಮಾಡ್ತಾ ಇರೋರು ನಾವೇ. ಸೊ ಹಿಂಗಿದ್ದಾಗ ನಾವು ₹2 ಹೆಚ್ಚು ಕಮ್ಮಿ ಕೊಡ್ಬೋದು, ಏನ್ ತೊಂದರೆ ಇಲ್ಲ ಅದ್ರಲ್ಲಿ. ಸೊ ಹಿಂಗಾಗಿ ನಾವು DC ಕನ್ವರ್ಷನ್ ಸೈಟ್ ನ ರೆವಿನ್ಯೂ ರೇಟ್ಗೆ ಕೊಡ್ತಾ ಇದೀವಿ. ಸೊ 4.5 ಲಕ್ಷ ಇಸ್ ಅಫೋರ್ಡಬಲ್ ಪ್ರೈಸ್, ರೀಸನಬಲ್ ಪ್ರೈಸ್. ಸೊ ಹಿಂಗಿದ್ದಾಗ ಅದಕ್ಕೋಸ್ಕರ ಕಮ್ಮಿ ಕೊಡ್ತಾ ಇದೀವಿ. ಈಗ ಒಂದು ಟೌನ್ಶಿಪ್ ಅಥವಾ ಒಂದು ಲೇಔಟ್ ಅಂತ ಹೇಳಿದ್ರೆ ಅಲ್ಲಿ ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಇರಬಹುದು, ಡ್ರೈನೇಜ್ ಫೆಸಿಲಿಟಿ ಇರಬಹುದು, STP ಇರಬಹುದು, ಎಲ್ಲಾನು ಕೂಡ ಇದ್ರೆ ನಾವು ಒಂದು ಸೈಟ್ ತಗೊಳ್ಬಹುದಪ್ಪ ಅಂತ ಧೈರ್ಯ ಮಾಡಬಹುದು, ರೋಡ್ ಇರಬಹುದು. ಸೊ ಇಲ್ಲಿ ಎಲ್ಲಾನು ಕೂಡ ಆಲ್ರೆಡಿ ಡೆವಲಪಿಂಗ್ ಸ್ಟೇಜ್ ಅಲ್ಲಿ ಇದೆಯಾ ಅಥವಾ ಡೆವಲಪ್ ಆಗಿದೆಯಾ? ಅದೇ ಮುಂಚೆ ಹೇಳ್ದಂಗೆ ಮೇಡಮ್, ನಾವು ಪ್ರೀ ಡೆವಲಪ್ಮೆಂಟ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಈಗ ನಾವು ಡೆವಲಪ್ಮೆಂಟ್ ಎಲ್ಲ ಮಾಡ್ತೀನಿ ಅಂತಂದ್ರೆ, ಈಗ ರೋಡ್ ಎಲ್ಲ ಸ್ಟ್ರೀಟ್ ಲೈಟ್ಸ್ ಇವೆಲ್ಲ ಮಾಡ್ಬಿಡ್ತೀನಿ ಅಂತಂದ್ರೆ ನಾನು 4 ಲಕ್ಷ ಕೊಡಕ್ಕಾಗಲ್ಲ. ಆ ಸೈಟ್ ನಾನು 6-7 ಲಕ್ಷ ಹೇಳ್ಬೇಕಾಗುತ್ತೆ. ಸೊ 6-7 ಲಕ್ಷ ಅಂದ್ರೆ ಇದು ಜನಗಳಿಗೆ ಅಷ್ಟು ಅಂದ್ರೆ ಕ್ಯಾಚಿ ಇದಾಗಲ್ಲ. ಸೊ ನಾವು ಅದಕ್ಕೆ ಪ್ರೀ ಡೆವಲಪ್ಮೆಂಟ್ ಅಂತ ಮಾಡ್ತೀವಿ. ಸೊ ಈಗ ಲೇಔಟ್ ಸ್ಟಾರ್ಟ್ ಮಾಡ್ತೀವಿ. ಸೊ ನಿಮ್ಗೆ DC ಕನ್ವರ್ಷನ್ ಅಂತ ಹೇಳಿದ ತಕ್ಷಣ ಆ DC ಕನ್ವರ್ಷನ್ ಕಾಪಿ ಬಂದ ತಕ್ಷಣ ನಾವು ಲಾಂಚ್ ಮಾಡ್ತೀವಿ. ಸೊ ಮುಂದೆ ಏನೇನ್ ಫೆಸಿಲಿಟೀಸ್ ಕೊಡ್ಬೇಕಂತಿದ್ದೀರಿ ಹಾಗಾದ್ರೆ? ಟಾರ್ ರೋಡ್ ಮೇಡಮ್, ಟಾರ್ ರೋಡ್, ಸ್ಟ್ರೀಟ್ ಲೈಟ್ಸ್, CA ಅಂತ ಬರುತ್ತೆ, ಅದು ಗವರ್ಮೆಂಟ್ ಇದು. ಸೊ ಆಮೇಲೆ ಡ್ರೈನೇಜ್ ಫೆಸಿಲಿಟೀಸ್, ಸೊ ಇಷ್ಟು ಖಂಡಿತ ಬರುತ್ತೆ, ಮ್ಯಾಂಡೇಟರಿ ಕೊಡ್ಲೇಬೇಕು ನಾವು. ಈಗ ನೀವು ಕಡಿಮೆ ಬೆಲೆಗೆ ಸೈಟ್ ಇದೆ ಅಂತ ಹೇಳಿದ್ರು ಕೂಡ ಜನ ಇನ್ನೂ ಕಡಿಮೆ ಸಿಗಬಹುದಾ, ನೆಗೋಷಿಯೇಬಲ್ ಅಂತೆಲ್ಲ ಯೋಚನೆ ಮಾಡ್ತಾರೆ. ಮಿಡಲ್ ಕ್ಲಾಸ್ ಮೈಂಡ್ ಸೆಟ್ ಅದೇ. ಸೊ ಏನ್ ಹೇಳ್ತೀರಿ? ನೀವು ಹೇಳಿದ್ದೆ ರೇಟಾ ಅಥವಾ ಬಾರ್ಗೇನ್ ಮಾಡೋದಕ್ಕೆ ಅವಕಾಶ ಇದೆಯಾ, ಹೇಗೆ? ನೋಡಿ, ಸ್ಕ್ರೀನ್ ಮೇಲೆ ಸ್ಕ್ರಾಲ್ ಆಗ್ತಿದೆ. ಸೊ ಸ್ಪಾಟ್ ಬುಕಿಂಗ್ ಮಾಡಿದ್ರೆ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಇರುತ್ತೆ. ಸೊ ನಿಮ್ಗೆ ಆಮೇಲೆ 5 ವರ್ಷ ಮೇಂಟೆನೆನ್ಸ್ ಚಾರ್ಜಸ್ ಫ್ರೀ ಇರುತ್ತೆ. ಸೊ ನೀವು ಫಸ್ಟ್ ಲೇಔಟ್ ನೋಡಿ, ಫಸ್ಟ್ ಜಾಗ ನೋಡಿ, ನಿಮ್ಗೆ ಏನೇ ಡೌಟ್ಸ್ ಗಳಿದ್ರು ಆಫೀಸಿಗೆ ಬನ್ನಿ, ಖುದ್ದಾಗಿ ನಾನೇ ನಿಮ್ಮ ಹತ್ರ ಮಾತಾಡ್ತೀನಿ. ಖುದ್ದಾಗಿ ನಿಮ್ಮ ಹತ್ರ ಏನೇ ಡೌಟ್ಸ್ ಗಳಿದ್ರು ಅದನ್ನ ಹಾಕೋ ಬನ್ನಿ, ಏನೇನೋ ಬರ್ಕೊಂಡ್ ಬನ್ನಿ, ಇಲ್ಲ ಏನೇನೋ ಒಂದು ತಲೆಯಲ್ಲಿ ಹಾಕೊಂಡ್ ಬನ್ನಿ. ಸೊ ನಾನು ನಿಮ್ಗೆ ಕ್ಲಾರಿಫೈ ಮಾಡ್ಕೊಡ್ತೀನಿ. ಸೊ ನಾನು ನಿಮ್ಮ ಹತ್ರ ಕ್ವಶನ್ಗಳಿಗೆ ನನ್ನ ಹತ್ರ ಆನ್ಸರ್ ಇಲ್ಲ ಅಂದ್ರೆ ನಾನು ಪ್ಯಾಚ್ ಅಪ್ ಮಾಡಕ್ ಹೋಗಲ್ಲ, ಇರೋದನ್ನ ಫ್ರಾಂಕ್ ಆಗಿ ಹೇಳ್ತೀನಿ. ಸೊ ನಿಮ್ಗೆ ಸ್ಯಾಟಿಸ್ಫೈ ಆದ್ರೆ ನೀವು ಸೈಟ್ ತಗೋಬಹುದು. ಸೊ 4.5 ಲಕ್ಷ ಅನ್ನೋದು ನಿಮ್ಗೆ ಇವತ್ತು ಬೆಂಗಳೂರು ನಗರದಲ್ಲಿ ಲೀಜ್ ಮನೆನೂ ಸಿಗಲ್ಲ. ಸೊ ಭೋಗ್ಯಕ್ಕೆ 1 BHK ತಗೋಬೇಕು ಅಂದ್ರೆ ಮಿನಿಮಮ್ 10 ಲಕ್ಷ ಬೇಕು. ಅಂತದ್ರಲ್ಲಿ ನಾವು 4.5 ಲಕ್ಷ ಸೈಟ್ ಕೊಡ್ತಿದೀವಿ ಅಂತಂದ್ರೆ ತಗೋಬಹುದು, ಆರಾಮಾಗಿ ತಗೋಬಹುದು. ಇದ್ರ ಜೊತೆಗೆ ಈಗ ಸಾಮಾನ್ಯವಾಗಿ ಏನ್ ಪ್ರಶ್ನೆ ಇರುತ್ತೆ ಅಂತ ಹೇಳಿದ್ರೆ, ಸೈಟ್ ತಗೊಳ್ಬೇಕಾದ್ರೆ ಲೀಗಲ್ ಡಾಕ್ಯುಮೆಂಟ್ಸ್ ನೋಡ್ತೀವಿ ನಾವು. ಸೊ ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದ್ ಸ್ವಲ್ಪ ಅಡ್ವಾನ್ಸ್ ಅಮೌಂಟ್ ಅನ್ನ ಇಸ್ಕೊಂಡು ಅದಾದ್ಮೇಲೆ ಲೀಗಲ್ ಡಾಕ್ಯುಮೆಂಟ್ಸ್ ನ ನೀವು ಚೆಕ್ ಮಾಡಿಸ್ಕೊಳ್ಳಿ ಲಾಯರ್ ಕೈನಲ್ಲಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ನಿಮ್ಮಲ್ಲಿ ಹೇಗೆ ಅಂತ? ಅಂದ್ರೆ ಈಗ ಮೇಡಮ್ ಸ್ಪಾಟ್ ಬುಕಿಂಗ್ ಅಂತ ಮಾಡ್ತೀವಿ. ಸೊ ವಿತೌಟ್ ಕನ್ಸಿಡರೇಷನ್ ಪಾಸ್ ಆಗದೆ ನಾನು ಏನು ಡಾಕ್ಯುಮೆಂಟ್ ಕೊಡಕ್ಕಾಗಲ್ಲ. ಸೊ ಈಗ ನೀವು ಬಂದು ಸೈಟ್ ನೋಡ್ತೀರಾ, ಇಷ್ಟ ಆಗುತ್ತೆ. ಸೊ ಪರ್ಟಿಕ್ಯುಲರ್ ಸೈಟ್ ನಂಬರ್ ಸೆಲೆಕ್ಟ್ ಮಾಡ್ಕೊಂಡ್ ಬಂದಿರ್ತೀರಾ, ಬುಕಿಂಗ್ ಅಂತ ಮಾಡ್ಕೊಂತೀರಾ. ಸೊ ನಾವಲ್ಲಿ ಅಗ್ರಿಮೆಂಟ್ ಆಗ್ಲಿ ರಿಜಿಸ್ಟ್ರೇಷನ್ ಆಗ್ಲಿ ಏನು ಮಾಡಲ್ಲ. ಸೊ ನೀವು ಬುಕಿಂಗ್ ಅಂತ ಮಾಡ್ಕೊಂಡ್ಮೇಲೆ ನಾವು ಡಾಕ್ಯುಮೆಂಟ್ ಕೊಡ್ತೀವಿ. ಸೊ ಯಾಕಂದ್ರೆ ನಾವು ಲೀಗಲಿ 100% ಇದೀವಿ. ಸೊ ನಿಮ್ಗೆ ಏನೇ ಅದೇ ಮೊದಲೇ ಹೇಳ್ದಂಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರು, DC ಕನ್ವರ್ಷನ್ ಬಗ್ಗೆ ಏನೇ ಡೌಟ್ಸ್ ಇದ್ರು ನನ್ನ ಹತ್ರ ಬಂದು ಕೇಳ್ಬೋದು. ಆಫೀಸಲ್ಲಿ ನಾನೇ ಖುದ್ದಾಗಿ ಸಿಗ್ತೀನಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೇಳ್ಬೋದು. ಬುಕಿಂಗ್ ಅಮೌಂಟ್ ಎಷ್ಟು ಕಟ್ಟಬೇಕು ಹಾಗಾದ್ರೆ? 1 ಲಕ್ಷ ಇರುತ್ತೆ ಮೇಡಮ್. ಬುಕಿಂಗ್ ಅಮೌಂಟ್ 1 ಲಕ್ಷ ಇರುತ್ತೆ. ಆಮೇಲೆ ನಮ್ಮಲ್ಲಿ EMI ಆಪ್ಷನ್ ಕೂಡ ಇದೆ. ಸೊ ಈಗ ಫುಲ್ ಸೈಟ್ಗೆ ಈಗ 9 ಲಕ್ಷ ಅಲ್ಲ ಮೇಡಮ್. ಸೊ ಒಂದು 30% 40% ಪೇ ಮಾಡಿದ್ರೆ ರೆಸ್ಟ್ ಆಫ್ 60% ನೀವು EMI ಹೋಗ್ಬೋದು. ಓಕೆ, ಇನ್ನಷ್ಟು ಮಾತಾಡೋಣ ಇದ್ರ ಬಗ್ಗೆ. ವೀಕ್ಷಕರೇ, ಮುಂದಿನ ಭಾಗದಲ್ಲಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಬಗ್ಗೆ ತಿಳಿಸ್ಕೊಡ್ತೀವಿ. ಜೊತೆಗೆ ಅನೇಕ ಪ್ರಶ್ನೆಗಳು ಇನ್ನೂ ಕೂಡ ಇದಾವೆ, ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ ಬಳಿಕ.
ಖಾಲಿ ರಸ್ತೆಯಲ್ಲೂ ಬೈಕ್ ಸವಾರನ ಎಡವಟ್ಟು. ರಾಕ್ಷಸ ಟ್ಯಾಂಕರ್ ಹೆಂಗ್ ನುಗ್ತು ನೋಡಿ. ಹಿಂದಿದ್ದವಳು ಕಿರ್ಚಿದ್ಲು, ಮುಂದಿದ್ದವಳು ಥೈ ಥಕ ಥೈ. ಮೂರನೇ ಕಣ್ಣು ಇಂದು ಸಂಜೆ 5:27ಕ್ಕೆ. ಒಡವೆ ಕೊಂಡ್ಕೋಬೇಕು ಅಂದ್ರೆ 100 ಅಂಗಡಿ ಸಿಗತ್ತೆ, ಆದ್ರೆ ಅದೇ ನಮ್ ಚಿನ್ನ ಮಾರ್ಬೇಕು ಅಂದ್ರೆ ಒತ್ತೆ ಇಡ್ಬೇಕು. ನಮ್ ಚಿನ್ನಕ್ಕೆ ನಾವೇ ಬಡ್ಡಿ ಕಟ್ಟಬೇಕು ಅಂತ ಕೊರಗ್ತಾ ಇದ್ದೀರಾ? ನಿಮ್ಮ ಅಡವಿಟ್ಟ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಮಾರಿ ಹಣ ಪಡೆಯಿರಿ, ನಿಮ್ಮ ಕಷ್ಟ ನೀಗಿಸಿಕೊಳ್ಳಿ. ಜಿಂಕ್ ಅಂಡ್ ಅಲ್ಯೂಮಿನಿಯಂ ಸೇರಿದ್ರೆ ತುಕ್ಕನ್ನು ಪ್ರಭಾವಶಾಲಿಯಾಗಿ ತಡೆಯೋ ಹೆಚ್ಚು ಬಾಳಿಕೆಯ ಜಿಂಕಾನಿಯಂ ಕಲರ್ ಕೋಟೆಡ್ ಸ್ಟೀಲ್ ಶೀಟ್ ಹೀಟ್ ಅನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಬೇರೆ ರೂಫಿಂಗ್ ಶೀಟ್ ಗಳಿಗಿಂತ ನಂಬರ್ 1 ಕಾಲದ ಪರೀಕ್ಷೆಯಲ್ಲಿ ಗೆದ್ದಿದೆ. ಆದ್ರೆ ಅದರ ಬಾಳಿಕೆ ಹೇಗೆ? ಡ್ಯೂರಾಶೈನ್ ಟಾಟಾ ಬ್ಲೂಸ್ಕೋಪ್ ಸ್ಟೀಲ್ ನ ಉತ್ಪನ್ನ ಅಲ್ವಾ ಸರ್? ಅದರ ಬಾಳಿಕೆ ಬಗ್ಗೆ ನೋ ಟೆನ್ಷನ್. ಡ್ಯೂರಾಶೈನ್ ಸ್ಟೀಲ್ ರೂಫ್ ಅಂಡ್ ವಾಲ್ ಶೀಟ್ಸ್, ಎ ಟಾಟಾ ಬ್ಲೂಸ್ಕೋಪ್ ಸ್ಟೀಲ್ ಪ್ರಾಡಕ್ಟ್. ನಾಳೆಯಿಂದ ಪ್ರತಿ ಶನಿವಾರ ಮತ್ತು ಭಾನುವಾರ ರಾತ್ರಿ 9 ಗಂಟೆಗೆ ನಿಮ್ಮ ಕಲರ್ಸ್ ಕನ್ನಡದಲ್ಲಿ. ಇದು ಗುಡ್ ಲೈಫ್ ಹಾಲು 180 ದಿನಗಳು ಫ್ರೆಶ್ ಆಗಿರುತ್ತೆ. ಅಷ್ಟೇ ಅಲ್ಲ, 6 ಪದರಗಳುಳ್ಳ ಟೆಟ್ರಾ ಪ್ಯಾಕ್ ನಲ್ಲಿರೋದ್ರಿಂದ ಪ್ರೆಸರ್ವೇಟಿವ್ಸ್ ಇಲ್ದೇನೆ ಶುದ್ಧವಾಗಿರುತ್ತೆ. ಬ್ಯಾಕ್ಟೀರಿಯಾ ಇಲ್ಲದೆ ಇರೋದ್ರಿಂದ ಇದನ್ನ ಫ್ರಿಡ್ಜ್ ಅಲ್ಲಿ ಇಡೋ ಅವಶ್ಯಕತೆ ಇಲ್ಲ. ಆರೋಗ್ಯವಂತ ಕುಟುಂಬಕ್ಕೆ ಅಪ್ಪಟ ತಾಜಾ ಹಾಲು ಗುಡ್ ಲೈಫ್. ದೇಹಕ್ಕೆ ಶಕ್ತಿ ಬೇಕು ಅಂದ್ರೆ ತಿನ್ನಬೇಕು ಅನ್ನ, ಪ್ರಾಣಕ್ಕೆ ಶಕ್ತಿ ಬೇಕು ಅಂದ್ರೆ ಮಾಡ್ತಾ ಇರಬೇಕು ಪ್ರಾಣಾಯಾಮ, ಎರಡಕ್ಕೂ ಶಕ್ತಿ ಬೇಕು ಅಂದ್ರೆ ಕುಡಿತಿರ್ಬೇಕು ಶಂಕರಾಮೃತ. ನಿಮಗೆ ಗೊತ್ತೇ 10ರಲ್ಲಿ 8 ಸಲ ಲೂಸ್ ಕೊಬ್ಬರಿ ಎಣ್ಣೆ ಅಶುಚಿ ಮತ್ತು ಕಲಬೆರಕೆಯಾಗಿರುತ್ತೆ. ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ತನ್ನಿ, ಇದು ಆಟೋಮ್ಯಾಟಿಕ್ ಮಷೀನ್ ನಲ್ಲಿ ತಯಾರಾಗತ್ತೆ, ಕೈಗಳ ಸ್ಪರ್ಶವಿಲ್ಲದೆ. ಹೀಗಾಗಿ ಪ್ರತಿ ಸಲ ನಿಮಗೆ ಸುರಕ್ಷಿತ ಮತ್ತು ಶುಚಿಯಾದ ಕೊಬ್ಬರಿ ಎಣ್ಣೆ ಸಿಗುತ್ತೆ. ಮುಂದಿನ ಸಲ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ತನ್ನಿ. ಈಗ ಪ್ಯಾರಾಶೂಟ್ 175 ml ಮೇಲೆ ₹7 ಕಡಿಮೆ. ಮಂಡಿ ನೋವು, ಸೊಂಟ ನೋವು, ಈ ಎಲ್ಲ ಸಮಸ್ಯೆ ಇರೋರಿಗೆ ನಾವು ಸಜೆಸ್ಟ್ ಮಾಡೋದು ಅಮೃತ್ ನೋನಿ ಆರ್ಥೋ ಪ್ಲಸ್. ನೋವಿಗೆ ಕಡಿವಾಣ ಹಾಕಿ ದೇಹಕ್ಕೆ ಚೈತನ್ಯ ಕೊಡುತ್ತೆ. ಆರೋಗ್ಯದ ಭರವಸೆ ಅಮೃತ್ ನೋನಿ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ SDJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ. ನಾವು ಟೀಮ್ ಭಾರತ್, ನಾವು ದೇಶದ ಪ್ರತಿ ಅಂಗಡಿಯವರ ಜೊತೆಗಿದ್ದೀವಿ. ಇದು ಕಾರ್ಡ್ ಮತ್ತು ಆಪ್ ನಿಂದ ಪೇಮೆಂಟ್ ಸ್ವೀಕರಿಸುತ್ತೆ, ಲೋನ್ ನೀಡುತ್ತೆ ಕಮ್ಮಿ ಬಡ್ಡಿಯಲ್ಲಿ, ಜೊತೆಗೆ ಕ್ರಿಕೆಟ್ ಸ್ಟಾರ್ ಅನ್ನು ಭೇಟಿ ಮಾಡಿಸುತ್ತೆ. ಭಾರತ್ ಹಾಕ್ಸಿ ವ್ಯಾಪಾರ ಹೆಚ್ಚಿಸಿ. ₹4 ಒಂದ್ ಕಾರು, ₹4 ಒಂದ್ ಬೈಕು. ಏನು ₹4 ಕಾರು ಬೈಕಾ? ಅಷ್ಟೇ ಅಲ್ಲ ಸರ್, ಟಿವಿ ಫ್ರಿಡ್ಜ್ ಇನ್ನು ಬೇಜಾನ್ ಐತೆ. ಅದೇನಂತ ಸ್ವಲ್ಪ ಬಿಡಿಸಿ ಹೇಳಪ್ಪ ಸರ್. ₹4 ಕೊಟ್ಟು ವಿಜಯವಾಣಿ ಪೇಪರ್ ತಗೊಂಡು ನೋಡಿ, ಫುಲ್ ಡೀಟೇಲ್ ಸಿಗುತ್ತೆ. ಓ, ವಿಜಯೋತ್ಸವ 2020 ಶಾಪಿಂಗ್ ಉತ್ಸವ. ವಿಜಯವಾಣಿ ಪೇಪರ್ ಓದಿ ಶಾಪಿಂಗ್ ಮಾಡಿ, ಲಕ್ಕಿ ಕೂಪನ್ ಪಡೆದು ಬಹುಮಾನ ಗೆಲ್ಲಿ. ಅದೃಷ್ಟ ನಿಮ್ದು, ಕೊಡುಗೆ ನಮ್ದು. ನಮ್ಮ ಅಕ್ಷಯ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡವಿಟ್ಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಗೆ ಕೊಂಡು ಉಳಿದ ಹಣವನ್ನು ಕ್ಷಣಾರ್ಥದಲ್ಲಿ ನೀಡುತ್ತಾರೆ. ಅಕ್ಷಯ ಗೋಲ್ಡ್ ಕಂಪನಿ. ಪೊಗರು ತೋರಿಸಿದ್ದ ಧ್ರುವ ಈಗ ಬಲು ದುಬಾರಿ. ಚಾರ್ಲಿ ಶೆಟ್ರ ಜೊತೆ ಬಾಲಿವುಡ್ ಸಿಂಹ ಘರ್ಜನೆ. ಆಕ್ಷನ್. ಐಷಾರಾಮಿ ಕಾರಿದ್ರು ಮೆಟ್ರೋ ಏರಿದ್ಯಾಕೆ ಪವರ್ ಸ್ಟಾರ್? Ladies and gentlemen, he's back once again, this time as Sardar. ಸಿನಿಸ್ಟಾರ್ ಸಂಜೆ 6:27ಕ್ಕೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ರಾಯಲ್ ಪ್ರಾಪರ್ಟೀಸ್ ಬಗ್ಗೆ ಮಾತನಾಡ್ತಾ ಇದ್ದೀವಿ ವೀಕ್ಷಕರೇ. ಹೇಗೆ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಸೈಟ್ ಅನ್ನ ಕೊಡುವಂತಹ ಪ್ರಾಮಿಸ್ ಅನ್ನ ರಾಯಲ್ ಪ್ರಾಪರ್ಟೀಸ್ ಅವರು ಮಾಡ್ತಾ ಇದ್ರು. ಈಗ ಹೇಮಂತ್ ಅವರಿದ್ದಾರೆ ನಮ್ಮ ಜೊತೆ ಮಾತನಾಡೋದಕ್ಕೆ. ವಾಪಸ್ ಹೋಗೋಣ. ಹೇಮಂತ್ ಅವರು, ಈಗ ಸಾಕಷ್ಟು ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಡೆಸುವಂತಹ ಕಂಪನಿಗಳು ಇದಾವೆ. ಆ ಕಂಪನಿಗಳಿಗಿಂತ ನಿಮ್ಮ ಕಂಪನಿ ಹೇಗೆ ಡಿಫ್ರೆಂಟ್ ಅಂತ ಹೇಳ್ತೀರಿ ಅಂತ? ಬಿಕಾಸ್ ಅವರು ಕೂಡ ಕಡಿಮೆ ಬೆಲೆಗೆ ಒಳ್ಳೆ ಸೈಟ್ ಕೊಡ್ತೀವಿ ನಾವು ಅಂತ ಪ್ರಾಮಿಸ್ ಮಾಡ್ತಾ ಇದ್ದಾರೆ. ಸೊ ಹೇಗೆ ಡಿಫೆಂಡ್ ಮಾಡ್ಕೊಳ್ತೀರಿ? ನೀವ್ ಹೇಳ್ದಂಗೆ ಮೇಡಮ್, ಕಡಿಮೆ ದರದಲ್ಲಿ ಸೈಟ್ ಎಲ್ಲಾ ಕೊಡ್ತಾರೆ, ಬಟ್ DC ಕನ್ವರ್ಷನ್ ಕೊಡಲ್ಲ, ರೆವಿನ್ಯೂ ಸೈಟ್ ಕೊಡ್ತಾರೆ. ಸೊ ಇನ್ನೊಂದ್ ಏನಂತಂದ್ರೆ, ಈಗ ನೆಲಮಂಗಲ ಇಂದ ನಿಮ್ಗೆ ಅಲ್ಲಿ ಬೋರ್ಡ್ ಹಾಕಿರ್ಬೋದು ಇಷ್ಟು ಕಡಿಮೆ ಸಿಗುತ್ತೆ ಅಂತ, ಬಟ್ ನಿಮ್ಗೆ ಅಲ್ಲಿ ಸಿಗಲ್ಲ, ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗ್ತಾರೆ. ಸೊ ಈ ಕಾರಣದಿಂದ ಈಗ ನಮ್ಮಲ್ಲೇ ಬೆಸ್ಟ್ ಅಂತ ಏನಕ್ಕೆ ಹೇಳ್ತೀವಿ ಅಂತಂದ್ರೆ, ನಮ್ದು DC ಕನ್ವರ್ಷನ್ ಸೈಟ್ ಒತ್ತಿ ಹೇಳ್ತಿದೀನಿ ಅವಾಗಿಂದ, DC ಕನ್ವರ್ಷನ್ ಸೈಟ್.
ಸೊ ನಿಮ್ಗೆ ಲೀಗಲಿ ನಾವು ಕರೆಕ್ಟ್ ಆಗಿರೋದ್ರಿಂದ ನಾವು ಪದೇ ಪದೇ DC ಕನ್ವರ್ಷನ್ ಸೈಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಾರೆ. ಏನೇನ್ ಡೈಮೆನ್ಷನ್ಸ್ ಇದೆ ಅಂತ ಹೇಳ್ತಾರೆ? 20-30 ಸೈಟ್ ಇರೋದು ಗೊತ್ತಾಯ್ತು, ಮತ್ತೆ ಕೆಲವರು ಕೇಳ್ತಾರೆ ನಮ್ಗೆ 50-60 ಸೈಟ್ ಬೇಕು ಅಥವಾ 50-30 ಸೈಟ್ ಬೇಕು ಅಂತೆಲ್ಲ ಕೇಳ್ತಾರೆ. ಸೊ ಡೈಮೆನ್ಷನ್ಸ್ ಏನಿದೆ ಅಂತ? ಎಲ್ಲಾ ಡೈಮೆನ್ಷನ್ ಇದೆ ಮೇಡಮ್. 20-30 ಆಫ್ ಸೈಟ್ ಅಂತ ಕರಿತೀವಿ, 30-40 ಇದೆ. ಸೊ 30x30 ಬೇಕಾದ್ರೆ ಸಿಗುತ್ತೆ ನಿಮ್ಗೆ. ದೊಡ್ಡ ಸೈಟ್ ಬೇಕು ಅಂದ್ರೆ 60-40 ಸಿಗುತ್ತೆ. ಸೊ ಎಲ್ಲಾ ಮೆಜರ್ಮೆಂಟ್ ಸೈಟ್ ಗಳು ಮಾಡಿದೀವಿ. ಸೊ ಯೂಶಲಿ ಕ್ಲೈಂಟ್ಸ್ಗೆ ಅಂದ್ರೆ ಅವ್ರಿಗೆ ಕನ್ವೆ ಆಗೋ ರೀತಿ ಈಗ 20-30 ಸೈಟ್ಸ್ ಗಳು ಜಾಸ್ತಿ ಇದೆ. ಸೊ ಆಫ್ ಸೈಟ್ ಈಗ 4 ಲಕ್ಷ ಆಫ್ ಸೈಟ್ ಅದು ಜಾಸ್ತಿ ಇದೆ. ಸೊ 30-40 ಎಷ್ಟು ಬೇಕು ಲಿಮಿಟೆಡ್ ಆಗಿ ಅಷ್ಟಿದೆ. 60-40 ಸೈಟ್ ಎಷ್ಟು ಬೇಕು ಅಷ್ಟು ಲಿಮಿಟೆಡ್ ಆಗಿ. ಓಕೆ, ಈಗ ರಿಜಿಸ್ಟ್ರೇಷನ್ ಪ್ರಾಸೆಸ್ ಬಗ್ಗೆ ಮಾತಾಡೋಣ. ಸಾಮಾನ್ಯವಾಗಿ ರಿಜಿಸ್ಟ್ರೇಷನ್ ಪ್ರಾಸೆಸ್ ಹೆಂಗಾಗುತ್ತೆ ಅಂದ್ರೆ ಕೆಲವು ಕಡೆ 15 ಡೇಸ್ ಅಲ್ಲಿ ಆಗೋಗುತ್ತೆ. ನಾನು ಒಂದು ಪ್ರಾಪರ್ಟಿ ತಗೋತಿದೀನಿ ಅಂತ ಹೇಳಿದ್ರೆ 15 ದಿವಸದಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಆಗೋಗುತ್ತೆ. ಇನ್ನೂ ಕೆಲವರು ಹೆಂಗ್ ಮಾಡ್ತಾರೆ, ಈ ಲೇಔಟ್ ಗಳನ್ನ ನಾವು ಪದೇ ಪದೇ ಕೇಳ್ಬರೋ ಆರೋಪ ಏನಂದ್ರೆ 6 ತಿಂಗಳಾದ್ರೂ ಆಗಿರಲ್ಲ, 1 ವರ್ಷ ಆದ್ರೂ ಆಗಿರಲ್ಲ ಅಂತ. ಸೊ ನಿಮ್ಮಲ್ಲಿ ಅಮೌಂಟ್ ಫುಲ್ ಕಟ್ಟಿದ್ರೆ ರಿಜಿಸ್ಟ್ರೇಷನ್ ಎಷ್ಟು ದಿನದ ಒಳಗೆ ಆಗತ್ತೆ ಅಂತ ಹೇಳ್ತೀರಿ? ಈಗ ನೀವು ಫಸ್ಟ್ ಬಿಫೋರ್ ಒಂದು ಕ್ವಶನ್ ಕೇಳಿದ್ರಿ ಮೇಡಮ್, ನೀವು ಯಾಕೆ ಇಷ್ಟು ಕಮ್ಮಿ ಕೊಡ್ತಿದ್ದೀರಾ DC ಕನ್ವರ್ಷನ್ ಸೈಟ್ 4 ಲಕ್ಷ ಕೊಡ್ತಿದ್ದೀರಾ ಅಂತ. ಸೊ ನಾವು ಹೇಳಿದ್ನಲ್ಲ, ಸೊ ರೆವಿನ್ಯೂ ಸೈಟ್ 1 ವರ್ಷದಿಂದ ರಿಜಿಸ್ಟ್ರೇಷನ್ ಆಗಿಲ್ಲ ಫಸ್ಟ್ ಆಫ್ ಆಲ್. ಸೊ DC ಕನ್ವರ್ಷನ್ ಅಂತಂದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್. ನಿಮ್ಮ ಹತ್ರ ದುಡ್ಡು ರೆಡಿ ಇದೆ ಅಂತಂದ್ರೆ ನೀವು ನಾಳೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ. ಸೊ ಆ ತರ ಈಗ ನಮ್ಮಲ್ಲಿ EMI ಆಪ್ಷನ್ ಕೂಡ ಇದೆ ಅಂತ ಹೇಳಿದೆ. ಸೊ 40% ಪೇ ಮಾಡಿ ಸೊ EMI ಕಟ್ಕೊಂಡು ಹೋಗ್ತಿರ್ತೀರಾ. ಸೊ 70% 80% ಕಂಪ್ಲೀಟ್ ಆಗ್ತಿದಂಗೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ. ಸೊ ಇಲ್ಲ ಅಂತಂದ್ರೆ ಇವತ್ತು ನೀವು ನಾಳೆನೇ ಸೈಟ್ ವಿಸಿಟ್ ಮಾಡಿ. ಸೊ ನಾಳೆನೇ ಸೈಟ್ ವಿಸಿಟ್ ಮಾಡಿ ಅಗ್ರಿಮೆಂಟ್ ಹಾಕ್ಸ್ಕೊಳ್ಳಿ. ಸೊ ನನ್ನ ಹತ್ರ ಇಮಿಡಿಯೇಟ್ ಅಮೌಂಟ್ ರೆಡಿ ಇದೆ, ನಾನು ನಾಳೆನೇ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀನಿ, ಅದರಲ್ಲೇನು ತೊಂದರೆ ಇಲ್ಲ. ನೀವು ಹೇಳ್ತಾ ಇದ್ರಿ EMI ಫೆಸಿಲಿಟೀಸ್ ಕೂಡ ಇದಾವೆ ಅಂತ. ಬ್ಯಾಂಕ್ಸ್ ಜೊತೆ ಟೈಅಪ್ ಆಗಿದ್ದೀರಾ? ಎಷ್ಟು ಬ್ಯಾಂಕ್ ಜೊತೆ ಟೈಅಪ್ ಆಗಿದ್ದೀರಾ ಅಥವಾ ನೀವೇ ಲೋನ್ ಏನಾದ್ರೂ ಮಾಡಿಸ್ಕೊಡ್ತೀರಾ, ಹೇಗೆ ಅದು ಅಂತ? ಲೋನ್ ಅಂತ ಅಂದ್ರೆ ಮೇಡಮ್ ಈಗ ಸೈಟ್ ಮೇಲೆ ಲೋನ್ ಆಗುತ್ತೆ. ನ್ಯಾಷನಲೈಸ್ಡ್ ಬ್ಯಾಂಕ್ ಇಂದ ಆಗುತ್ತೆ, ಪ್ರೈವೇಟ್ ಬ್ಯಾಂಕ್ ಇಂದ ಆಗುತ್ತೆ. ಸೊ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಾದ್ರೂ ಸರಿ, ಪ್ರೈವೇಟ್ ಬ್ಯಾಂಕ್ ಅಲ್ಲಾದ್ರೂ ಸರಿ ಇಂಟ್ರೆಸ್ಟ್ ಬೇರ್ ಮಾಡ್ಲೇಬೇಕು ನಾವು. ಪರ್ ಆನಮ್ ಇಷ್ಟು ಇಂಟ್ರೆಸ್ಟ್ ಅಂತ ಇರುತ್ತೆ, ಕರೆಕ್ಟಾ? ಅವಾಗ ಇಮಿಡಿಯೇಟ್ ಓನರ್ಶಿಪ್ ಟ್ರಾನ್ಸ್ಫರ್ ಆಗುತ್ತೆ, ಕರೆಕ್ಟಾ? ಇವಾಗ ನಮ್ಮ ಹತ್ರ EMI ಆಪ್ಷನ್ ಅಂತಂದ್ರೆ ನಾವು ಮೊದಲೇ ಹೇಳ್ದಂಗೆ 40% ಪೇ ಮಾಡಿ ಇನ್ನು 60% EMI ಹೋಗ್ಬೋದು. ಸೊ ಅದು ನೀವು 12 ತಿಂಗಳಲ್ಲಿ ಕ್ಲಿಯರ್ ಮಾಡ್ಕೋಬಹುದು. ಸೊ ಮಂತ್ಲಿ ಇಷ್ಟು ಪೇ ಮಾಡಿ ವಿತೌಟ್ ಇಂಟ್ರೆಸ್ಟ್ 0% EMI ದರದಲ್ಲಿ ನೀವು ಪೇ ಮಾಡ್ಕೋಬಹುದು. ಈ ಡಾಕ್ಯುಮೆಂಟ್ ಬಗ್ಗೆನೇ ಮಾತಾಡೋದಾದ್ರೆ ಈ NOC OC EC ಗಳನ್ನೆಲ್ಲ ಒನ್ಸ್ ರಿಜಿಸ್ಟ್ರೇಷನ್ ಆದ್ಮೇಲೆ ಕೆಲವರು ಕೊಡೋದಿದೆ, ಕೆಲವರು ಇಲ್ಲ ನಿಮ್ಗೆ ನಂಬಿಕೆ ಬರ್ಲಿ ಅಂತ ಮುಂಚೆನೆ ಕೊಡ್ತಾ ಇದೀವಿ, ರಿಜಿಸ್ಟ್ರೇಷನ್ ಇನ್ನೇನು 1 ವಾರ ಇದ್ದಂಗೆ ರಿಲೀಸ್ ಮಾಡೋದು ಇದೆ. ನಿಮ್ಮಲ್ಲಿ ಹೇಗೆ ಆ ಡಾಕ್ಯುಮೆಂಟ್ಸ್ ನೆಲ್ಲ ಯಾವ್ಯಾವ ಡಾಕ್ಯುಮೆಂಟ್ ನ ಯಾವಾಗ ರಿಜಿಸ್ಟರ್ ಮಾಡ್ಕೊಡ್ತೀರಾ ಅಥವಾ ರಿಲೀಸ್ ಮಾಡ್ತೀರಾ ಅಂತ? ಇವಾಗ ಮೇಡಮ್ ರಿಜಿಸ್ಟ್ರೇಷನ್ ಆದ್ಮೇಲೆ ಯಾರು ಅಷ್ಟು ಲ್ಯಾಕ್ ಆಫ್ ನಾಲೆಡ್ಜ್ ಯಾರಿಗೂ ಇಲ್ಲ. ರಿಜಿಸ್ಟ್ರೇಷನ್ ಆದ್ಮೇಲೆ ಯಾರು ಬಂದು ಕೇಳೋದು. ಸೊ ಬಿಫೋರ್ ರಿಜಿಸ್ಟ್ರೇಷನ್ ಮುಂಚೆನೆ ನಮ್ಗೆ ಎಲ್ಲಾ ಕ್ಲಾರಿಫಿಕೇಶನ್ ಸಿಕ್ಕಿರ್ಬೇಕು ಕಸ್ಟಮರ್ಗೆ. ಅವ್ರಿಗೆ ಏನೇನ್ ಡೌಟ್ಸ್ ಇರುತ್ತೆ, ಸೊ ರಿಗಾರ್ಡಿಂಗ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಸೈಟ್ ಬಗ್ಗೆ ಆಗಿರ್ಬೋದು, ಎಲ್ಲ ಇರುತ್ತೆ. ಸೊ RTC ಅಂತ ಕರಿತೀವಿ, ಅದನ್ನ ಕೊಡ್ತೀವಿ. ಮತ್ತೆ ನಾವು ಟ್ರಿಬ್ಯುನಲ್ ಆರ್ಡರ್ ಅಂತ ಕರಿತೀವಿ. ಸೊ ಅದಾಗಿರ್ಬೋದು. ಮತ್ತೆ ನಾವು ಒಂದು ಅರ್ಜಿ ಸಲ್ಲಿಸ್ತೀವಲ್ಲ ಡೆಪ್ಯೂಟಿ ಕಮಿಷನರ್ಗೆ, ಸೊ DC ಕನ್ವರ್ಷನ್ ಲೆಟರ್ ಆಗಿರ್ಬೋದು. ಸೊ ಇದೆಲ್ಲ ಲೀಗಲಿ ನಿಮ್ಗೆ 100% ಸಿಕ್ಕೇ ಸಿಗುತ್ತೆ. ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಅಂತ ನಿಮ್ಗೆ ಕೊಡ್ತೀವಿ. ಸೊ ಅದಾದ್ಮೇಲೆ ನೀವು ಫರ್ದರ್ ಕಂಟಿನ್ಯೂ ಮಾಡ್ಬೋದು. ಸೊ ಅದಾದ್ಮೇಲೆ ನೀವು ಅಗ್ರಿಮೆಂಟ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ಆಗಿರ್ಬೋದು ಮಾಡ್ಕೋಬಹುದು. ಓಕೆ, ಇದೇ ಲೇಔಟ್ ನಲ್ಲಿ ಯಾಕೆ ಇನ್ವೆಸ್ಟ್ ಮಾಡಿ ಅಂತ ನೀವು ಜನರಿಗೆ ಹೇಳ್ತಾ ಇದೀರಾ? ಹೇಗೆ ಕನ್ವಿನ್ಸ್ ಮಾಡ್ತೀರಿ? ಇಲ್ಲಿ ಸಾಮಾನ್ಯವಾಗಿ ನಾವು ಕೇಳ್ಪಡೋ ಒಂದ್ ಮಾತು ಅಂತ ಹೇಳಿದ್ರೆ ಚಿನ್ನದ ಮೇಲೆ ಭೂಮಿ ಮೇಲೆ ದುಡ್ಡು ಹಾಕಿದ್ರೆ ಮೋಸ ಆಗೋದಿಲ್ಲ ಅಂತ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಮತ್ತೆ ಇಲ್ಲೇ ಯಾಕೆ ಇನ್ವೆಸ್ಟ್ಮೆಂಟ್, ಇಲ್ಲಿ ಹಾಕಿದ್ರೆ ಫ್ಯೂಚರ್ ಅಲ್ಲಿ ಏನ್ ಲಾಭ ಇದೆ ಅಂತ ಹೇಳ್ತೀರಿ? ಅದೇ ನಾವು ಮೊದಲೇ ಹೇಳ್ದಂಗೆ ಮೇಡಮ್, ನಾವು ಸರ್ವೆ ಮಾಡೋದ್ರಿಂದ ಈಗ ಬೆಂಗಳೂರು ಅರ್ಬನ್ ಸಿಟಿ ಯಾರು ಗೊತ್ತಿರ್ಲಿಲ್ಲ, ಯಾರು ಪ್ರಿಡಿಕ್ಟ್ ಕೂಡ ಮಾಡಿರ್ಲಿಲ್ಲ ಈ ರೇಂಜಿಗೆ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಬೆಂಗಳೂರು ರೂರಲ್ ಅಂತ ಬಂದಾಗ ನಮ್ಗೆ ಜಾಗ ಇರೋದೇ ಆ ಕಡೆ. ಸೊ ಮೊದಲೇ ಹೇಳ್ದಂಗೆ ನಾನು 8 ಟೌನ್ಗಳನ್ನ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಅಂದ್ರೆ ಮೇಜರ್ ಒಂದು ನೆಲಮಂಗಲ ಮತ್ತೆ ದಾಬಸ್ಪೇಟೆ ಅಂತ ಕರಿತೀವಿ. ದಾಬಸ್ಪೇಟೆ ಸೌತ್ ಏಷ್ಯಾದಲ್ಲೇ ಟಾಪ್ 1, ಏಷ್ಯಾದಲ್ಲೇ ನಂಬರ್ 1 ಇಂಡಸ್ಟ್ರಿಯಲ್ ಏರಿಯಾ. ಸೊ ನಿಮ್ಗೆ ಅಲ್ಲಿ 1000 ಕಂಪ್ನೀಸ್ ಗಳಿದೆ. ಸೊ 100 ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಗಳಿದೆ, ಎಲ್ಲಾ ತರ ಫ್ಯಾಕ್ಟರಿ ಔಟ್ಲೆಟ್ ಗಳಿದೆ. ಸೊ ಅದಕ್ಕೆ ನಾವು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತೀವಿ. ಸೊ ಇವಾಗ ಡೆವಲಪ್ಮೆಂಟ್ ಆಗಿರೋ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನನ್ನ ಹತ್ರ ಬಜೆಟ್ ಜಾಸ್ತಿ ಇರಬೇಕು. ಸೊ ಮಿನಿಮಮ್ ನಾನು ಒಂದು ಸೈಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ 50 ರಿಂದ 60 ಲಕ್ಷ ಬೇಕು. ಅದು ನಾನು ಹೇಳ್ತಾ ಇರೋದು ಆಫ್ ಸೈಟ್ಗೆ. ಸೊ BDA BBMP ಲಿಮಿಟ್ಸ್ ಅಲ್ಲಿ. ಸೊ ಇವಾಗ ಆಗಿನ ಕಾಲದಲ್ಲಿ ಏನ್ ತಪ್ಪು ಮಾಡಿದ್ದಾರೆ ಅಂತಂದ್ರೆ, ಸೊ ಇನ್ನು ಡೆವಲಪ್ ಆಗಿಲ್ಲ, ಇನ್ನು ಡೆವಲಪ್ ಆಗ್ಬೇಕು ಅಂದ್ಬಿಟ್ಟೆ ವರ್ಷಗಳನ್ನ ತಳ್ಳಿಬಿಟ್ಟಿದ್ದಾರೆ ಜನ. ಹಂಗಾಗಿ ಇವಾಗ ಬೆಂಗಳೂರು ಈ ತರ ಬೆಳೆದ್ಮೇಲೆ ಒಂದ್ ಸೈಟ್ ತಗೊಂಡಿದ್ರೆ ಆಗಿತ್ತದಪ್ಪ ಸೊ ಅನ್ನೋ ಒಂದು ಉದ್ದೇಶ ಬರುತ್ತೆ. ಈಗ ತಪ್ಪು ಮಾಡಬೇಡಿ. ಈಗ ನಾವು ಏನೇ ಒಂದು ಇಲ್ದಿರೋದನ್ನ ಹೇಳ್ತಾ ಇಲ್ಲ, ಕಸ್ಟಮರ್ಗೆ ಕಣ್ಮುಂದೆ ತೋರಿಸ್ತಾ ಇದೀವಿ. ಇವತ್ತು ಗೌರ್ಮೆಂಟ್ ಪ್ರಾಜೆಕ್ಟ್ಸ್ಗಳು ನಡೀತಿದೆ ಅಂತಂದ್ರೆ 1-2 ದಿನ ಲೇಟ್ ಆಗ್ಬೋದು, ಒಟ್ಟು 100% ಮಾಡೇ ಮಾಡ್ತಾರೆ. ಯಾಕಂದ್ರೆ ಅದರಿಂದ ಅವ್ರಿಗೆ ಟ್ಯಾಕ್ಸ್ ಗಳು ಹೋಗ್ಬೇಕಿರುತ್ತೆ. ಸೊ ಏನೇ ಒಂದು ಬೆನಿಫಿಟ್ಸ್ ಗಳಿಲ್ಲದೆ ಯಾವ್ದು ಗೌರ್ಮೆಂಟ್ ಅಂತೂ ಮಾಡಲ್ಲ, ಕರೆಕ್ಟ್? ನಿಮ್ಗೂ ಗೊತ್ತಿರುತ್ತೆ. ಸೊ ಈ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಗಳು ನಡಿಬೇಕಾದ್ರೆ ಸರೌಂಡಿಂಗ್ಸ್ ಈಗ ಡೆವಲಪ್ಮೆಂಟ್ ಹೇಳ್ತೀವಿ.
ಸೊ ನಂಬರ್ ಸ್ಕ್ರೀನ್ ಮೇಲೆ ನಂಬರ್ ಸ್ಕ್ರಾಲ್ ಆಗ್ತಿದೆ, ಅದ್ರ ಕಾಲ್ ಮಾಡಿ. ಸೊ ಏನಿದೆ 78299927 ಕಾಲ್ ಮಾಡಿ. ಸೊ ಅಲ್ಲಿ ಎಕ್ಸಿಕ್ಯೂಟಿವ್ ಕಾಲ್ ಪಿಕ್ ಮಾಡ್ತಾರೆ. ನಿಮ್ಗೆ ಇನ್ನೂ ಏನೇ ಎಕ್ಸ್ಟ್ರಾ ಡೌಟ್ಸ್ ಇದ್ರೆ ಸೊ ಅವರು ಕ್ಲಾರಿಫೈ ಮಾಡ್ಕೊಡ್ತಾರೆ. ವೀಕೆಂಡ್ ಟೈಮ್ ನಲ್ಲಿ ಏನಾದ್ರೂ ಜಾಸ್ತಿ ಜನ ಬರೋದೆಲ್ಲ ನಾವು ನೋಡಿರ್ತೀವಿ, ಸೈಟ್ ತಗೊಳಕ್ಕೆ ಅಥವಾ ಶಾಪಿಂಗ್ ಮಾಡಕ್ಕೆ ಏನಾದ್ರೂ ವೀಕೆಂಡ್ ಫಿಕ್ಸ್ ಮಾಡ್ಕೊಳ್ತಾರೆ. ಸೊ ಇದನ್ನ ಅರಿತಿರುವಂತಹ ಕೆಲವೊಂದಷ್ಟು ಕಂಪನಿಗಳು ವೀಕೆಂಡ್ ಅಲ್ಲಿ ನೀವು ಬಂದು ಸೈಟ್ ನೋಡ್ಕೊಂಡು ಹೋದ್ರೆ ಬುಕ್ ಮಾಡಿದ್ರೆ ಒಂದಿಷ್ಟು ಆಫರ್ಸ್ ನಾವು ಕೊಡ್ತೀವಿ, ಡಿಸ್ಕೌಂಟ್ ಅನ್ನು ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ. ನಿಮ್ಮಲ್ಲೂ ಕೂಡ ಆತರದ್ದು ಏನಾದ್ರೂ ಡಿಸ್ಕೌಂಟ್ ಅಥವಾ ಸ್ಪೆಷಲ್ ಆಫರ್ಸ್ ವೀಕೆಂಡ್ ಅಲ್ಲಿ ಬಂದವರಿಗೆ ಸೈಟ್ ರಿಜಿಸ್ಟರ್ ಮಾಡ್ಕೊಂಡವ್ರಿಗೆ ಇದೆಯಾ? ಇದೆ, 100% ಇದೆ ಮೇಡಮ್. ನಾವು ಅದು ಹೇಳ್ದಂಗೆ ಸ್ಪಾಟ್ ಬುಕಿಂಗ್ ಮಾಡಿದ್ರೆ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಇರುತ್ತೆ. ಸೊ ರಿಜಿಸ್ಟ್ರೇಷನ್ ಕಾಸ್ಟ್ ನಿಮಗೆ ಫುಲ್ ಸೈಟ್ಗೆ ಒಂದು ಅರೌಂಡ್ 1 lakh ಎಬವ್ ಬರುತ್ತೆ. ಸೊ ಅದನ್ನ ಕಂಪ್ಲೀಟ್ಲಿ ಸ್ಪಾಟ್ ಬುಕಿಂಗ್ ಅಂದ್ರೆ ನಿಮಗೆ ಜಾಗ ನೋಡಿ ನನಗೆ ಕನ್ವೆ ಆಯ್ತು, ಪರ್ಟಿಕ್ಯುಲರ್ ಕಸ್ಟಮರ್ ಬರ್ತಾರೆ, ವಿಸಿಟ್ ಮಾಡ್ತಾರೆ, ಸೊ ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ಎಲ್ಲ ಹೇಳ್ತಾರೆ ಎಕ್ಸಿಕ್ಯೂಟಿವ್ಸ್. ನಿಮ್ಗೆ ಓಕೆ ಆಯ್ತು ಅಂದ್ರೆ ನೀವು ಸ್ಪಾಟ್ ಬುಕಿಂಗ್ ಮಾಡ್ಕೋಬಹುದು. ಮಾಡ್ಕೊಂಡ್ರೆ ರಿಜಿಸ್ಟ್ರೇಷನ್ ಕಾಸ್ಟ್ ಕಂಪ್ಲೀಟ್ಲಿ ಫ್ರೀ ಮಾಡ್ಕೊಡ್ತೀವಿ. ಮತ್ತೆ ಲೇಔಟ್ ಮೇಂಟೆನೆನ್ಸ್ ಚಾರ್ಜಸ್ ಏನಿದೆ 5 years ಅದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಕೋವಿಡ್ ಬರೋಕ್ಕೂ ಮುಂಚೆ ಸೈಟ್ ವಿಸಿಟ್ ಬೇರೆ ರೀತಿ ಇತ್ತು, ಈಗ ಕೋವಿಡ್ ಬಂದ ಮೇಲೆ ಸೈಟ್ ವಿಸಿಟ್ ಬೇರೆ ರೀತಿ ಆಗಿದೆ. ಜನ ಹೆದರ್ಕೊಳ್ತಾರೆ, ಯಾರ್ದೋ ಕಾರಣ ಹೆಂಗ್ ಹತ್ತದು, ಅಲ್ಲಿ ಯಾರಾದ್ರೂ ಕೋವಿಡ್ ಪೇಷಂಟ್ಸ್ ಬಂದ್ ಹೋಗಿದ್ರೆ ಏನಪ್ಪಾ ಅಂತೆಲ್ಲ ಇರುತ್ತೆ. ಸೊ ಸ್ಯಾನಿಟೈಸೇಷನ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ಆಫೀಸ್ ನ ಹೇಗೆ ಮೇಂಟೈನ್ ಮಾಡಿದಿರಾ, ಜೊತೆಗೆ ಫ್ರೀ ಸೈಟ್ ವಿಸಿಟ್ ಆ ಟೈಮ್ ನಲ್ಲಿ ಹೇಗೆ ನೀವು ಕಸ್ಟಮರ್ಸ್ ನ ನೋಡ್ಕೋತೀರಾ ಅಂತ? ಎಕ್ಸಾಕ್ಟ್ಲಿ ಫ್ರೀ ಸೈಟ್ ವಿಸಿಟ್ ಅಂತೂ ಇದ್ದೇ ಇರುತ್ತೆ, ಅದ್ರ ಬಗ್ಗೆ ನೋ ವರೀಸ್. ಅಂದ್ರೆ ಈಗ ಕೋವಿಡ್ ಅಂದ್ರೆ ಪ್ರಿಕಾಷನರಿ ಮೆಜರ್ಸ್ ನಾವು ತಗೊಳ್ಳೇಬೇಕು. ವಿತೌಟ್ ಪ್ರಿಕಾಷನರಿ ಮೆಜರ್ಸ್ ಇಲ್ಲದೆ ನಾವೇನು ಮಾಡಕ್ಕಾಗಲ್ಲ. ಯಾಕಂದ್ರೆ ಎಲ್ರಿಗೂ ಒಂದು ಕೋವಿಡ್ ಅನ್ನೋದು ಭಯ ಇದ್ದೇ ಇರುತ್ತೆ. ಪ್ರತಿದಿನ ಸ್ಯಾನಿಟೈಸ್ ಮಾಡ್ತಾನೆ ಇರ್ತೀವಿ, ಆಫೀಸ್ ಮಾಡ್ತಾನೆ ಇರ್ತೀವಿ. ಮತ್ತೆ ಕಾರ್ ಒಂದು ವಿಸಿಟ್ ಹೋಗಿ ಬಂದ ತಕ್ಷಣ ಅವ್ರಿಗೂ ಸ್ಯಾನಿಟೈಸ್ ಕಾರ್ ಪೂರ್ತಿ ಆಗುತ್ತೆ. ನಮ್ದೇ ಕ್ಯಾಬ್ ಇದೆ, ಸೊ ಕಂಪ್ಲೀಟ್ ಸ್ಯಾನಿಟೈಸ್ ಮಾಡೇ ಮಾಡ್ತೀವಿ. ಸೊ ಅದ್ರ ಬಗ್ಗೆ ಏನ್ ತೊಂದರೆ ಇರೋ, ಎಲ್ರಿಗೂ ಮಾಸ್ಕ್ ಕೊಡ್ತೀವಿ. ಸೊ ಮಾಸ್ಕ್ ಹಾಕೋಬಹುದು, ಇದು ಅವರೇ ತಗೊಂಡ್ರೆ ಏನ್ ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬಿಡ್ಬೋದು. ಓಕೆ, ಈಗ ನೀವು ಹೇಳ್ತಾ ಇದ್ರಿ 30% ಸೈಟ್ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ಅಂತ, ಇನ್ನು 70% ಇದೆ. ಸೊ ಈಗ ನಾನು ಸೈಟ್ ತಗೊಂಡು ನಾನು ಈಗಲೇ ಈ ಮನೆ ಕಟ್ಟೋಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲಾ ಫೆಸಿಲಿಟೀಸ್ ಅನ್ನ ಒದಗಿಸ್ಕೊಡ್ತಾರ ನನಗೆ, ಅಥವಾ ನಾನು ಕೂಡ ಕಾಯ್ಬೇಕಾ, ಫುಲ್ ಡೆವಲಪ್ಮೆಂಟ್ ಆದ್ಮೇಲೆ ಮನೆ ಕಟ್ಟಬೇಕಾ ಅಂತ ಕೆಲವ್ರು ಕೇಳ್ತಾರೆ. ಕೆಲವ್ರಿಗೆ ಅರ್ಜೆಂಟ್ ಇರುತ್ತೆ ಒಂದ್ ಸ್ವಂತ ಮನೆ ಮಾಡ್ಕೊಳ್ಬೇಕು ಅಂತೆಲ್ಲ. ಸೊ ಹೇಗೆ ಹೇಳ್ತೀರಿ? ಈಗ ಪ್ರೀ ಲಾಂಚ್ ಅಂದ್ರೆ ಮೇಡಮ್ ನಾವು ಸ್ಟಾರ್ಟ್ ಮಾಡಿ ಒಂದು 15 days ಆಗಿದೆ. 15 days ಅಲ್ಲೇ ನಾವು 30% ಸೋಲ್ಡ್ ಔಟ್ ಮಾಡಿದ್ವಿ. ಸೊ 3 ತಿಂಗಳೊಳಗಡೆ ನಾವು ಕಂಪ್ಲೀಟ್ ಮಾಡ್ತೀವಿ. ಸೊ ಪ್ರೀ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿ ನಾವು ವಿತಿನ್ 3 months ಒಳಗಡೆ ಕಂಪ್ಲೀಟ್ ಮಾಡಲೇಬೇಕು. ಸೊ ಅದಾದ್ಮೇಲೆ ನೀವು ಮನೆ ಕಟ್ಬೋದು. ಸೊ ಇವಾಗ ನಿಮ್ಗೆ ಫೆನ್ಸಿಂಗ್ ಅಂತ ಬೇಕಾದ್ರೆ ಹಾಕೊಡ್ತೀವಿ ನಮ್ಮ ಕಡೆಯಿಂದಾನೆ. ಸೊ ನೀವು ಪರ್ಟಿಕ್ಯುಲರ್ ಸೈಟ್ ನಂಬರ್ ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ಫೆನ್ಸಿಂಗ್ ಅಂತ ಹಾಕೋಬಹುದು. ಸೊ ಅಪ್ಕಮಿಂಗ್ ಎಲ್ಲ ಡೆವಲಪ್ಮೆಂಟ್ಸ್ ಆದ್ಮೇಲೆ ನೀವು ಮನೆ ಕಟ್ಟಕ್ಕೆ ಪ್ಲಾನ್ ಮಾಡ್ಕೋಬಹುದು. ಇದ್ರ ಜೊತೆಗೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನಾನು ಈಗ ಎಲ್ಲೋ ಒಂದು ಹುಬ್ಳಿಯಲ್ಲಿ ಇರ್ತೀನಿ, ಪ್ರೋಗ್ರಾಮ್ ನೋಡ್ತಾ ಇರ್ತೀನಿ, ನನಗೂ ಸೈಟ್ ತಗೊಳ್ಬೇಕು ಅಂತ ಆಸೆ ಆಗುತ್ತೆ. ಅಫೋರ್ಡಬಲ್ ಪ್ರೈಸ್, ಒಳ್ಳೆ ಕಡೆ ಅಂತ ಅವ್ರು ಕನ್ವಿನ್ಸ್ ಆದ್ರೆ ಸೈಟ್ ತಗೊಳ್ಬೇಕು ಅಂತ ಆಸೆ ಆಗುತ್ತೆ. ಬಟ್ ಅವ್ರಿಗೆ ಬರೋದಕ್ಕಾಗೋದಿಲ್ಲ. ಅವ್ರು ಅಂತವ್ರಿಗೆ ಏನಾದ್ರು ಫೆಸಿಲಿಟೀಸ್ ಇದೆಯಾ? ಈಗ ಔಟ್ ಆಫ್ ಸ್ಟೇಟ್ ಇರೋರಿಗೆ ಅಥವಾ ಔಟ್ ಆಫ್ ಡಿಸ್ಟ್ರಿಕ್ಟ್ ಇರೋರು ಸೈಟ್ ತಗೊಳ್ಬೇಕು ಅಂತ ಬಯಸಿದ್ರೆ ಏನಾದ್ರು ಫೆಸಿಲಿಟೀಸ್ ಅನ್ನ ಮಾಡ್ಕೊಂಡಿದ್ಯಾ ರಾಯಲ್ ಪ್ರಾಪರ್ಟೀಸ್? ಈಗ ಫೆಸಿಲಿಟೀಸ್ ಅಂದ್ರೆ ಮೇಡಮ್ ಫ್ರೀ ವಿಸಿಟ್ ಅಂತೂ ಇದ್ದೇ ಇರುತ್ತೆ. ಸೊ ನಾವು ಡೈರೆಕ್ಟ್ ಪಿಕ್ ಕೊಡ್ತೀವಿ. ಇನ್ ಕೇಸ್ ನೀವ್ ಹೇಳ್ದಂಗೆ ಔಟ್ ಆಫ್ ಸ್ಟೇಷನ್ ಇಂದ ಬರೋರು, ನಾರ್ತ್ ಕರ್ನಾಟಕ ಇಂದ ಬರೋರು, ಸೊ ಅವರು ಈಗ ನಿಯರ್ ಬೈ ಬಂದ್ರೆ ಅಥವಾ ನೆಲಮಂಗಲ ಬರ್ಬೋದು, ಇಲ್ಲ ಎಲ್ಲಾದ್ರೂ ನಿಯರ್ ಬೈ ಬಂದು ನಮ್ಮ ಎಕ್ಸಿಕ್ಯೂಟಿವ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅಲ್ಲಿಗೆ ಕ್ಯಾಬ್ ನ ಕಳಿಸ್ಕೊಡ್ತೀವಿ. ಸೊ ಅಲ್ಲಿಂದ ಅವರು ಲೇಔಟ್ ನ ನೋಡ್ಕೊಂಡು ವಾಪಸ್ ಆಫೀಸ್ ಬರ್ಬೋದು. ಈ ತರ ಫೆಸಿಲಿಟೀಸ್ ಮಾಡ್ಕೊಡ್ತೀವಿ. ಓಕೆ, ನಿಮ್ ಕಸ್ಟಮರ್ಸ್ ಹೆಚ್ಚಾಗಿ ಯಾರು ಬರ್ತಾ ಇದಾರೆ? ರೆಫರೆನ್ಸ್ ಮೂಲಕ ಬರ್ತಾ ಇದಾರಾ ಅಥವಾ ಟಿವಿ ಪ್ರೋಗ್ರಾಮ್ಸ್ ನೋಡ್ಬಿಟ್ಟು ಬರ್ತಾ ಇದಾರಾ? ಏನ್ ಹೇಳ್ತಾರೆ ಬಂದವರು ಅಂತ? ಮೇಡಮ್, ಒಂದು ಮಾರ್ಕೆಟಿಂಗ್ ಅಲ್ಲಿ ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಬೆಸ್ಟ್ ಮಾರ್ಕೆಟಿಂಗ್ ಮೌತ್ ಟು ಮೌತ್ ರೀಚ್ ಆಗೋದು. ನಾನು ಡೈಲಿ ಬಂದು ಮೀಡಿಯಾದಲ್ಲಿ ಮಾತಾಡ್ಬೋದು, ಬಟ್ ಜನಕ್ಕೆ ರೀಚ್ ಆದಾದ್ರೆ ಅದು ಒಂದು ಬಿಲೀಫ್ ಅಂತ ಜನರ ಮನ್ಸಿಗೆ ಬರುತ್ತೆ. ಸೊ ನಮ್ಗೆ ರಿಫರೆನ್ಸೇ ಜಾಸ್ತಿ ಬರುತ್ತೆ. ಸೊ ಒಬ್ರು ಕ್ಲೈಂಟ್ ತಗೊಂಡೋದ್ರೆ, ಯಾಕಂದ್ರೆ ನಾವು ಇದು ಮೊದಲನೇ ಲೇಔಟ್ ಅಲ್ಲ ಮಾಡ್ತಾರ. ನಾವು ದೇವನಹಳ್ಳಿ ಏರ್ಪೋರ್ಟ್ ರೋಡ್ ಮಾಡಿದೀವಿ, ನೆಲಮಂಗಲ ಸರೌಂಡಿಂಗ್ ದೊಡ್ಡಬಳ್ಳಾಪುರ ರೋಡ್, ಇದು ನಮ್ದು ಆಲ್ಮೋಸ್ಟ್ ಒಂದು 6ನೇ ಪ್ರಾಜೆಕ್ಟ್ ಮಾಡ್ತಾರ ನಾವು. ಸೊ ಎಲ್ಲ ನೋಡಿ ರಾಯಲ್ ಪ್ರಾಪರ್ಟೀಸ್ ಇಂದ ಒಂದು ಒಳ್ಳೆ ಫೀಡ್ಬ್ಯಾಕು ಬಂದಿದೆ ನಮ್ಗೆ. ಸೊ ಕ್ಲೈಂಟ್ಸ್ ಕಡೆಯಿಂದ ಒಳ್ಳೆ ಫೀಡ್ಬ್ಯಾಕ್ ಬಂದಾಗ ಸೊ ರಿಫರೆನ್ಸೇ ಜಾಸ್ತಿ. ಓಕೆ, ಇದ್ರ ಜೊತೆಗೆ ಈಗ ಸಾಮಾನ್ಯವಾಗಿ ಒಂದು ಲೇಔಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅನೇಕರಿಗಿರೋ ಪ್ರಶ್ನೆ, ಫೆಸಿಲಿಟೀಸ್ ಸರಿ, ಸೆಕ್ಯೂರಿಟಿ ಹೆಂಗಿರುತ್ತೋ ಗೊತ್ತಿಲ್ಲ ನಮ್ಗೆ. ಈಗ ಒಂದು ಲೇಔಟ್ ಡೆವಲಪ್ ಮಾಡ್ಬಿಡ್ತಾರೆ, ಆಮೇಲೆ ನಮ್ದಲ್ಲ ಅಂತ ಆರಾಮ್ಸೆ ಹೋಗ್ಬಿಡ್ತಾರೆ. ನೆಕ್ಸ್ಟ್ ಸೆಕ್ಯೂರಿಟಿ ಗಾರ್ಡ್ ನ ನಾವೇ ಇಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ನಮ್ಮ ಮಕ್ಕಳನ್ನ ಹೇಗೆ ಆಚೆ ಕಳ್ಸೋದು, ಈ ತರದೆಲ್ಲ ಅನೇಕ ಪ್ರಶ್ನೆಗಳು ಎಲ್ರಿಗೂ ಇರುತ್ತೆ. ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅದೇ ಸೆಕ್ಯೂರಿಟಿ ಅಂತ ಬಂದಾಗ ಮೇಡಮ್, ಈಗ ಲೇಔಟ್ ಸುತ್ತಮುತ್ತ ಮನೆಗಳಿದೆ, ವಿಲೇಜ್ ಅಟ್ಯಾಚ್ಡ್ ಪ್ರಾಪರ್ಟಿನೇ ಮಾಡಿರೋದು. ಸೊ ಜನಗಳೆಲ್ಲ ವಾಸ ಇದಾರೆ, ಮತ್ತೆ ಟೌನು ಹತ್ರ ಇದೆ. ಸೊ ನಿಮ್ಗೆ ಯಾವ್ದೇ ಚಿಕ್ಕಮದುರೆ, ಅದು ತುಂಬಾ ದೊಡ್ಡದಾಗಿ ಬೆಳೀತಿರುವಂತ ಜಾಗ. ಸೊ ನಿಮ್ಗೆ ಹಾಸ್ಪಿಟಲ್ ಆಗ್ಬೋದು, ಮೊದ್ಲು ಹೇಳ್ದಂಗೆ ಕಾಲೇಜಸ್ ಸ್ಕೂಲ್ಗಳಾಗ್ಬೋದು, ಮತ್ತೆ ಪೊಲೀಸ್ ಸ್ಟೇಷನ್ಗಳಾಗ್ಬೋದು. ಸೆಕ್ಯೂರಿಟೀಸ್ ಏನ್ ತೊಂದರೆ ಇಲ್ಲ. ಸೊ ಆರಾಮಾಗಿ ಜೀವನ ಮಾಡ್ಬೋದು, ಮನೆ ಕಟ್ಕೊಂಡು ಆರಾಮಾಗಿರ್ಬೋದು. ಏನ್ ತೊಂದರೆ ಇಲ್ಲ. ಎಲ್ಲ ಡೈಮೆನ್ಷನ್ ಸೈಟ್ ಇದೆ ಅಂತ ಹೇಳಿದ್ರಿ. ಈಗ ಹೆಚ್ಚು ಡಿಮ್ಯಾಂಡ್ ಇರೋದು ಯಾವ ಡೈಮೆನ್ಷನ್ ಸೈಟ್ಗೆ? ಎಲ್ಲ ಅವರವರ ಬಜೆಟ್ ಮೇಡಮ್. ಈಗ ಇಂಥ ಸೈಟ್ಗೆ ಪರ್ಟಿಕ್ಯುಲರ್ ಆಗಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಇದ್ದಾಗ ಜಾಸ್ತಿ 20-30 ನೋಡ್ತಾರೆ. ಸೊ ದುಡ್ಡಿರೋರು ಜಾಸ್ತಿ 30-40 ಈ ತರ ನೋಡ್ತಾರೆ. ಫೈನಲಿ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ?
ಫೈನಲ್ ಆಗಿ ಗ್ರಾಹಕರಿಗೆ ಏನು ಹೇಳ್ತೀನಿ ಅಂತಂದ್ರೆ, ಈಗ ನೀವು ಬಾಡಿಗೆ ಮನೇಲಿ ಇರ್ತೀರಾ, ಆಲ್ಮೋಸ್ಟ್ ಬೆಂಗಳೂರು ಅಂತ ಸಿಟಿಲಿ ಎಲ್ಲ ಆಲ್ಮೋಸ್ಟ್ 60% 70% ಬಾಡಿಗೆ ಮನೇಲೇ ಇರೋದು. ಸೊ ನೀವು ಒಂದ್ಸಲ ಹೋಗಿ ಓನರ್ನ ಕೇಳಿ, ಸೊ ನೀವು ಇಲ್ಲಿ ಸೈಟ್ನ ಯಾವಾಗ ತಗೊಂಡ್ರಿ, ಬಿಲ್ಡಿಂಗ್ನ ಯಾವಾಗ ಕಟ್ಟಿದ್ರಿ ಅಂತ. ಅವರು ಬಿಫೋರ್ ಒಂದು 10 ವರ್ಷ 20 ವರ್ಷನೇ ಹೇಳೋದು. ಸೊ ಇವಾಗ ನೀವು ಇವಾಗ ಇಲ್ಲಿ ತಗೊಳಕಂತೂ ಆಗಲ್ಲ ಬೆಂಗಳೂರಲ್ಲಿ. ಸೊ ಈಗ ನಮ್ಮ ತಂದೆ ತಾಯಿ ಮಾಡಿರೋ ತಪ್ಪುಗಳನ್ನ ನೀವು ಮಾಡಕ್ ಹೋಗ್ಬೇಡಿ. ಸೊ ಹೋಗಿ ಅಲ್ಲಿ ಸೈಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ನಿಮಗೆ ಫರ್ದರ್ ಒಂದು ಒಳ್ಳೆ ರಿಟರ್ನ್ಸ್ ಅಂತೂ ಸಿಗುತ್ತೆ. ರಾಯಲ್ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಗೆ ಏನೇ ಬೆನಿಫಿಟ್ಸ್ ಬೇಕಿದ್ರು ನಾವು ಖಂಡಿತ ಮಾಡ್ಕೊಡ್ತೀವಿ. ಫಸ್ಟ್ ಸ್ಕ್ರೀನ್ ಮೇಲೆ ಸ್ಕ್ರಾಲ್ ಆಗ್ತಿರೋ ನಂಬರ್ ಮೇಲೆ ಕಾಲ್ ಮಾಡಿ. ಸೊ ನಮ್ಮ ಎಕ್ಸಿಕ್ಯೂಟಿವ್ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಖುದ್ದಾಗಿ ನಾನೇ ಆಫೀಸಲ್ಲಿ ಸಿಗ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಬಂದು ನಾನು ಆಫೀಸಲ್ಲಿ ಕೇಳ್ಬೋದು. ಒಂದು ಒಳ್ಳೆ ಪ್ರೈಸಲ್ಲಿ ನಿಮಗೆ ಮಾಡ್ಕೊಡ್ತೀನಿ. ಆಲ್ ರೈಟ್, ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ ಒಂದು ಕಾರ್ಯಕ್ರಮಕ್ಕೆ ಹೇಮಂತ್ ಅವರೇ, ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರೇ, ನೋಡ್ತಾ ಇದ್ರಿ ರಾಯಲ್ ಪ್ರಾಪರ್ಟೀಸ್ ಅಲ್ಲಿ ನೀವೇನಾದ್ರೂ ಸೈಟ್ ತಗೊಳ್ಬೇಕು ಅನ್ನುವಂತಹ ಆಸೆಯಲ್ಲಿ ಇದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಸಾಧ್ಯ ಆದ್ರೆ ಫ್ರೀ ಸೈಟ್ ವಿಸಿಟ್ಗೂ ಕೂಡ ಹೋಗಿ ಸೈಟ್ ಇಷ್ಟ ಆದ್ರೆ ತಗೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಸುದ್ದಿಯಲ್ಲಿ ಸದಾ ಮುಂದೆ ದಿಗ್ವಿಜಯ ನ್ಯೂಸ್.